ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನೊಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರ್ಸೋಕ್ಕೆ ಹೊರಟಿರುವಂಥ ಗಾಡಿ ಬಂದುಬಿಟ್ಟು ಟಾಟಾ ಸಿಯಾರಾ. ಈಗಾಗಲೇ ತುಂಬ ಜನ ನೋಡಿದ್ದೀರಾ. ನನ್ನ ಕಡೆಯಿಂದ ನಾನು ನಿಮಗೆ ತೋರಿಸೋಣ ಅಂತೇಳಿ ಈ ಒಂದು ಟಾಟಾ ಸಿಯಾರಾ ಮುಂದೆ ಬಂದಿದ್ದೀನಿ. ಸೊ ಗಾಡಿ ಹೇಗಿದೆ ಏನು ಅಂತ ನಾನು ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ತಡ ಮಾಡೋದು ಬೇಡ, ಶುರು ಮಾಡೋಣ ಬನ್ನಿ. ಫ್ರೆಂಡ್ಸ್, ಮೊದಲಿಗೆ ಫ್ರಂಟಿಂದ ನೋಡೋದಾದರೆ ಫ್ರಂಟಿಂದ ನಮಗೆ ಟಿ ಲೋಗೋ ಎದ್ದು ಕಾಣುತ್ತೆ. ಜೊತೆಗೆ ಸಿಯಾರಾ ಅನ್ನೋಂಥ ಬ್ಯಾಡ್ಜಿಂಗ್ ಕೂಡ ನೀವು ನೋಡ್ಬೋದು. ವರ್ಡಲ್ಲಿ ಕೊಟ್ಟಿದ್ದಾರೆ. ಅದು ಕೂಡ ನಾರ್ಮಲ್ ಸ್ಟಿಕ್ಕರ್ ಅಂತ ಹೇಳೋಕ್ಕಾಗಲ್ಲ, ಯಾಕೆಂತಂದರೆ ನೋಡ್ಬೋದು ಒಂಥರ ಒಳಗಿಂದನೇ ಬಂದಿರುವಂಥ ವರ್ಡ್ಸ್ ಅದು ನೀವು ನೋಡ್ಬೋದು. ಸಿಯಾರಾ ಅನ್ನೋದು ಕಂಪ್ಲೀಟ್ ಒಳಗಿಂದ ಬಂದಿರೋಂಥ ವರ್ಡ್ಸ್. ಇದು ಯಾವುದೇ ಥರ ಅಣಿಸಿದ ಥರ ಆ ಥರ ಏನಿಲ್ಲ, ಬಿದ್ದೋಗೋ ಚಾನ್ಸಸ್ ತುಂಬಾ ಕಮ್ಮಿ ಇರುತ್ತೆ. ಇನ್ನು ಟಿ ಲೋಗೋ ಬಂದುಬಿಟ್ಟು ಸ್ವಲ್ಪ ದೊಡ್ಡದೇ ಕೊಟ್ಟಿದ್ದಾರೆ. ಬೇರೆ ಗಾಡಿ ಕಂಪೇರ್ ಮಾಡಿದೆ, ಟಾಟಾದ ಬೇರೆ ಗಾಡಿ ಕಂಪೇರ್ ಮಾಡಿದ್ರೆ ಟಿ ಲೋಗೋ ಸ್ವಲ್ಪ ದೊಡ್ಡದು ಅಂತಲೇ ಹೇಳ್ಬೋದು. ಟಿ ಲೋಗೋ ಕೆಳಗೆ ನಮಗೆ ಕ್ಯಾಮ್ರಾವನ್ನು ಕೊಟ್ಟಿರೋದು ನೋಡ್ಬೋದು. ನಾರ್ಮಲ್ ಸಫಾರಿ ಹರಿಯರ್ಗಳಲ್ಲೂ ಕೂಡ ಕ್ಯಾಮ್ರಾ ಬಂದುಬಿಟ್ಟು ಕೆಳಗೆ ಕೊಟ್ಟಿರ್ತಾರೆ. ನಂಬರ್ ಪ್ಲೇಟ್ ಜಾಗದಲ್ಲಿ ನಿಮಗೆ ಇಲ್ಲಿ ನಂಬರ್ ಪ್ಲೇಟ್ ಕೊಟ್ಟರೆ, ನಂಬರ್ ಪ್ಲೇಟ್ ಪಕ್ಕದಲ್ಲಿ ನಮಗೆ 2 ಸೆನ್ಸರ್ಗಳನ್ನ ಕೊಟ್ಟಿರುವಂಥದ್ದು ನೋಡ್ಬೋದು. ಇಲ್ಲಿ ನಿಮಗೆ ಸೆನ್ಸರ್ ಈ ಒಂದು ಆ್ಯಂಗಲಲ್ಲಿ ಬರುತ್ತೆ, ಈ ಒಂದು ಜಾಗದಲ್ಲಿ. ಸೊ ನಂಬರ್ ಪ್ಲೇಟ್ದು 2 ಕಡೆಗಳೇ ಸೆನ್ಸರ್ ಬರುತ್ತೆ. ಕಾಮನ್ ಆಗಿ ಸಫಾರಿ ಇದು ಹರಿಯರ್ ಇವಿಗೆಲ್ಲ 6 ಏನೋ ಕೊಟ್ಟಿದ್ದಾರೆ, ಆದರೆ ಇದರಲ್ಲಿ 2 ಬಂದಿರುವಂಥದ್ದು. ನೋಡಬೇಕು ನೆಕ್ಸ್ಟ್ ಇವಿ ಬಂದಾಗ ಹೇಗಿದೆ ಅಂತ. ಲೆವೆಲ್ 2 ಅಡಾಸ್ ಕೂಡ ನೀವು ನೋಡ್ಬೋದು. ನಂಬರ್ ಪ್ಲೇಟ್ ಕೆಳಗೆ ಇಲ್ಲಿ ಕೊಟ್ಟಿರುವಂಥದ್ದು. ಕೆಳಗೆ ಸ್ಕಿಪ್ ಪ್ಲೇಟ್ ಬಂದುಬಿಟ್ಟು ಸಿಲ್ವರ್ ಕಲರ್ ಒಂದು ಫಿನಿಶಿಂಗ್, ಅದು ಕೂಡ ಪ್ಲೇನ್ ಬರುವಂಥದ್ದು ಬೇರೆ ಗಾಡಿಗಳಿಗೆ. ಇದರಲ್ಲಿ ಸ್ವಲ್ಪ ಡಿಸೈನ್ ಆಗಿ ಒಂಥರ ಸ್ಟೆಪ್ ಆಗಿ ಮಾಡಿರುವಂಥದ್ದು. ಇನ್ನು ಗ್ರಿಲ್ ನೋಡ್ಬೋದು ಹೇಗಿದೆ ಅಂತ. ಕೆಳಗೆ ಕೊಟ್ಟಿದ್ದಾರೆ, ಮೇಲೆ ಕೂಡ ಕೊಟ್ಟಿದ್ದಾರೆ. ಇದು ಏರ್ ಸರ್ಕ್ಯುಲೇಷನ್ಗೆ ಯೂಸ್ ಆಗುವಂಥದ್ದು. ಇನ್ನು ನಿಮಗೆ ಇಲ್ಲಿ ಸೆನ್ಸರ್ ಪಕ್ಕದಲ್ಲೇ ನಿಮಗೆ ಟೋಕ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಟೋಕ್ನ ಡಿಕ್ಕಿಲಿ ಕೊಟ್ಟಿರ್ತಾರೆ, ಬೂಟ್ ಸ್ಪೇಸಲ್ಲಿ ಜಾಗದಲ್ಲಿ ಒಂದು ಬ್ಯಾಗಲ್ಲಿ ಕೊಟ್ಟಿರ್ತಾರೆ ಟೋಕ್ ಜಾಯಿನ್ ಮಾಡ್ಕೊಳ್ಳೋಕ್ಕೆ. ಸೊ ಇದನ್ನು ರಿಮೂವ್ ಮಾಡಿದ್ರೆ, ಇಲ್ಲಿ ಪ್ರೆಸ್ ಮಾಡಿದ್ರೆ ಇದು ಓಪನ್ ಆಗುತ್ತೆ. ಓಪನ್ ಆದಮೇಲೆ ಟೋಕ್ನ ಇಲ್ಲಿ ಜಾಯಿನ್ ಮಾಡ್ಕೊಂಡು ನಾವು ಟೋಯಿಂಗ್ ಕೂಡ ಮಾಡ್ಕೋಬೋದು ಗಾಡಿ ನಿಂತೋಯ್ತು ಅಂತ ಹೇಳಿದ್ರೆ. ಇನ್ನು ಕನೆಕ್ಟೆಡ್ LED ಲೈಟ್ಸ್ ನೋಡ್ಬೋದು. ಇದರ ಫಂಕ್ಷನ್ ವೆಲ್ಕಮ್ ಆ್ಯಂಡ್ ಫಂಕ್ಷನ್ ಲೈಟ್ಸ್ ನಾನು ಮತ್ತೆ ತೋರಿಸ್ತೀನಿ. ಸೊ LED ಲೈಟ್ಸ್ ಕೊಟ್ಟಿರುವಂಥದ್ದು. LED ಲೈಟಲ್ಲಿ ನಿಮಗೆ ಡಬಲ್ ಇದು ಬಂದುಬಿಟ್ಟು ಇಂಡಿಕೇಟರ್ಸ್ಗೆ ಇಲ್ಲಿಂದ ವರ್ಕ್ ಆಗುತ್ತೆ, ಇಲ್ಲಿಂದ ಕನೆಕ್ಟ್ ಆಗಿರುವಂಥದ್ದು. ಮಿಡಲಲ್ಲಿ ವೆಲ್ಕಮ್, ಗುಡ್ ಬೈ ಫಂಕ್ಷನ್ ಆಗಿರ್ಬೋದು, ವೆಲ್ಕಮ್ ಆಗಿರ್ಬೋದು, ಆ ಒಂದು ಫಂಕ್ಷನಿಗೆ ಕನೆಕ್ಟೆಡ್ ಆಗಿ ಬರುತ್ತೆ. ಆಮೇಲೆ ಹೆಡ್ಲೈಟ್ ಹಾಕಿರುವಂಥ ಸಂದರ್ಭದಲ್ಲಿ ಕಂಟಿನ್ಯೂ ಒಂದು LED ಲೈಟ್ ಉರಿಯುವಂಥದ್ದು. ಇನ್ನು ಇಲ್ಲಿ ನೋಡ್ಬೋದು ಫಾಗ್ ಲ್ಯಾಂಪ್ ಯಾವ ಥರ ಕೊಟ್ಟಿದ್ದಾರೆ ಅಂತ. ಇದು ಆಲ್ರೆಡಿ ಸಫಾರಿ ಹರಿಯರಲ್ಲಿ ಇದೇ ಥರ ಕೊಟ್ಟಿರುವಂಥದ್ದು. ಇನ್ನು ಇಲ್ಲಿ ಹೆಡ್ಲೈಟ್ ಬಂದುಬಿಟ್ಟು ಕಂಪ್ಲೀಟಾಗಿ ಚೇಂಜ್ ಆಗಿದೆ. ಹೆಡ್ಲೈಟ್ ನೋಡ್ಬೋದು, ಸ್ಮಾಲ್ ಆಗಿದೆ, ಲೆಂತ್ ಆಗಿರುವಂಥದ್ದು ಹೆಡ್ಲೈಟು. ಇನ್ನು ಹಾರನ್ ಕಂಪ್ಲೀಟಾಗಿ ಚೇಂಜ್. ಹರಿಯರ್ EV ಹಾರನ್ನೆಲ್ಲ ನೀವು ನೋಡಿದರೆ ಆ ಒಂದು ಹಾರನ್ನಲ್ಲಿ ಕೊಟ್ಟಿರುವಂಥದ್ದು. ಹರಿಯರ್ EVಗೆ ಮತ್ತು ಈ ಸಿಯಾರಾಗೆ ಹಾರನ್ ಕಂಪ್ಲೀಟಾಗಿ ಚೇಂಜ್ ಆಗಿದೆ, ಹಾರನ್ ಸೌಂಡು. ಇನ್ನು ಟಾಟಾದಲ್ಲಿ ಆಲ್ಮೋಸ್ಟ್ ಎಲ್ಲ ಗಾಡಿಗಳಿಗೆ ಸೇಮ್ ಒಂದೇ ಸೌಂಡ್ ಇರುತ್ತಲ್ಲ, ಆದರೆ ಈ ಗಾಡೀಲಿ ಹಾರನ್ ಸೌಂಡ್ ಚೇಂಜ್ ಆಗಿರುವಂಥದ್ದು, ಅದು ನಾವು ಅಬ್ಸರ್ವ್ ಮಾಡ್ಬೋದು. ಇನ್ನು ಸೈಡಿಂದ ನೀವು ನೋಡೋದಾದರೆ ಸೈಡಲ್ಲಿ 19 ಇಂಚ್ ಅಲಾಯ್ ವೀಲ್ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಸಿಲ್ವರ್ ಫಿನಿಶಿಂಗ್ ನೋಡ್ಬೋದು. ಅದೊಂಥರ ಎಕ್ಸ್ಟ್ರಾ ಒಂದು ಎದ್ದು ಕಾಣುವಂಥ ಲುಕ್ ಆಗಿರುತ್ತೆ. ಮಧ್ಯದಲ್ಲಿ ಟಿ ಲೋಗೋ ಇರುವಂಥದ್ದು. ಇದು ಯಾವುದೇ ಥರ ವೀಲ್ ಕ್ಯಾಪ್ ಅಲ್ಲ, ಇದು ಒಂಥರ ಮೆಟಲ್ಲೇ. ಸೊ ನೋಡುವಾಗ ಇದು ಕಾಣುತ್ತೆ. ಸೊ ಈ ಒಂದು ಪಾರ್ಟ್ ಏನಿದೆ ಇದು ಫೈಬರ್ ಕ್ಯಾಪ್ ಹಾಕಿರುವಂಥದ್ದು. ಇದು ಕ್ಯಾಪ್ಗಳು ಅಲಾಯ್ ಬಂದುಬಿಟ್ಟು ಮೆಟಲ್ದಾಗಿರುತ್ತೆ. ಕಂಪ್ಲೀಟಾಗಿ ಏನು ಸಿಲ್ವರ್ ಕಂತ ಇದೆಲ್ಲ ವೀಲ್ ಕ್ಯಾಪ್ ಬರುತ್ತೆ. ಕೆಲವೊಂದು ಬೇಸಿಕ್ ಗಾಡಿಗಳಿಗೆ ವೀಲ್ ಕ್ಯಾಪ್ ಬರುತ್ತಲ್ಲ, ಆ ಥರ ಅಲ್ಲ. ಸೊ ಮೆಟಲ್ದೇ ಇದು. ಅದರಲ್ಲಿ ಫಿನಿಶಿಂಗ್ ಈ ಥರ ಕೊಟ್ಟಿರುವಂಥದ್ದು. ಇನ್ನು ಐಬ್ರೋಸ್ ನೋಡ್ಬೋದು, ಗ್ಲಾಸಿ ಫಿನಿಶಿಂಗ್ದು. ಅದೇ ಕನೆಕ್ಟೆಡ್ ಆಗಿ ಡೋರ್ಗಳಲ್ಲಿ ಕೂಡ ಡೋರ್ ಕ್ಲಾಡಿಂಗ್ ಕೂಡ ನೀವು ನೋಡ್ಬೋದು. ಗ್ಲಾಸಿ ಫಿನಿಶಿಂಗಲ್ಲಿ ಕೊಡ್ತಾರೆ. ಯಾಕೆಂತಂದರೆ ಟಯರಿಂದ ಕೆಸರು ಅಥವಾ ಅದರ ಮಧ್ಯದಲ್ಲಿ ಕಲ್ಲೇನಾದ ಹಾರ್ತು ಅಂತ ಹೇಳಿದ್ರೆ ಇವುಗಳಿಗೆ ಏಟ್ ಬೀಳುತ್ತೆ. ಇದು ಬಂದುಬಿಟ್ಟು ಫೈಬರಲ್ಲಿ ಕೊಟ್ಟಿರ್ತಾರೆ. ಈ ಏರಿಯಾ ಒಳಗೆ ಮೆಟಲ್ ಡೋರ್ ಕಂಟಿನ್ಯೂ ಆಗಿರುತ್ತೆ. ಬಟ್ ಮೇಲೆ ಒಂದು ಸೇಫ್ಟಿಗೋಸ್ಕರ ಇದು ಒಂದು ಗಾರ್ಡ್ ಕೊಟ್ಟಿರುವಂಥದ್ದು, ಒಂದು ಕ್ಲಾಡಿಂಗ್ ಕೊಟ್ಟಿರ್ತಾರೆ. ಯಾಕೆಂತ ಹೇಳಿದ್ರೆ ಕಲ್ಲೇನಾದ್ರೂ ಆರ್ತು, ಪಕ್ಕದ ಗಾಡಿ ಇದೆ ಯಾವುದೋ ಕಲ್ಲು ಆರ್ದು ಅಂತ ಒಂದು ಸಮಯ ಇಲ್ಲಿ ತನಕ ಕ್ಯಾರಿ ಆಗೋ ತನಕ ಫುಲ್ ಕಂಪ್ಲೀಟಾಗಿ ಕೊಟ್ಟರೆ ಚೆನ್ನಾಗಿ ಕಾಣಲ್ಲ. ಅದಕ್ಕೋಸ್ಕರ ಇಷ್ಟೇ ಥರ ಕೊಡ್ತಾರೆ. ಒಂದು ಲುಕ್ ವೈಸ್ ಆಗಿರ್ಬೋದು, ಸೇಫ್ಟಿ ವೈಸ್ ಆಗಿರ್ಬೋದು ಕೊಡ್ತಾರೆ. ಇನ್ನು ಡೋರ್ಗಳಲ್ಲಿ 2 ಕಡೆಗಳಲ್ಲಿ ಸಿಯಾರಾ ಅನ್ನೋಂಥ ವರ್ಡಿಂಗ್ ನೀವು ನೋಡ್ಬೋದು. ಇನ್ನು ಎಲ್ಲ ಗಾಡಿಗಳಲ್ಲಿ, ಟಾಟಾದ ಎಲ್ಲ ಗಾಡಿಗಳಲ್ಲೇ ಕಂಟಿನ್ಯೂ ಆಗಿರುವಂಥ 360 ಡಿಗ್ರಿ ಕ್ಯಾಮ್ರಾ ಇರುವಂಥ ಒಂದು ಮಿರರ್ ಆಗಿರ್ಬೋದು ನೋಡ್ಬೋದು. ಇಂಡಿಕೇಟರ್ ಆಗಿರ್ಬೋದು ಇಲ್ಲೇ ಮಿರರಲ್ಲಿ ಕೊಡ್ತಾರೆ. ಇನ್ನು ಇದು ಒಳಗಿಂದ ಮಿರರ್ ಅಡ್ಜಸ್ಟ್ಮೆಂಟ್ ಕೂಡ ಮಾಡ್ಕೋಬೋದು. ಇನ್ನು ಡೋರ್ ಹ್ಯಾಂಡಲಲ್ಲಿ ಬಂದುಬಿಟ್ಟು ಇಲ್ಲಿ ರಿಕ್ವೆಸ್ಟ್ ಸೆನ್ಸರ್ ಕೂಡ ಕೊಟ್ಟಿದ್ದಾರೆ. ಲಾಕ್ ಅನ್ಲಾಕ್ ಆಗಿರೋದು. ಜಸ್ಟ್ ಇಲ್ಲಿ ಪ್ರೆಸ್ ಮಾಡಿ ಇಲ್ಲಿ ಇಟ್ಕೊಂಡು ಅನ್ಲಾಕ್ ಮಾಡಬೇಕಾಗುತ್ತೆ. ಡೋರ್ ಅನ್ಲಾಕ್ ಮಾಡೋದಲ್ಲಿ ಅಥವಾ ಗಾಡಿ ಕೀಯಿಂದ ಅನ್ಲಾಕ್ ಮಾಡಿದಾಗ ಲೈಟ್ ಶೋ ಆಗ್ತಾ ಇರುತ್ತೆ. ಸೊ ಕತ್ಲೆಯಲ್ಲಿ ಎಲ್ಲೇ ಇದ್ದರೂ ಗಾಡಿ ಡೋರ್ ಹ್ಯಾಂಡಲ್ ಕಾಣುತ್ತೆ. ಅದಕ್ಕೋಸ್ಕರ ಈ ಥರ ಒಂದು ಕೊಡ್ತಾರೆ. ಇದರ ಒಳಗೆ ಮ್ಯಾನ್ಯಲ್ ಕೀಯಲ್ಲಿ ಆಪ್ರೇಟ್ ಮಾಡೋ ಥರ, ಅಂದರೆ ಬ್ಯಾಟ್ರಿ ಏನೋ ಡೆಡ್ ಆಯಿತು, ಕೀ ವರ್ಕ್ ಆಗ್ತಿಲ್ಲ ಅಂತ ಹೇಳಿದ್ರೆ ನಾವಿಲ್ಲಿ ಮ್ಯಾನ್ಯಲ್ ಕೀ ಹಾಕಿ ವರ್ಕ್ ಮಾಡೋವಂಥದ್ದು ಇಲ್ಲಿ ಮಾಡ್ಬೋದು. ಇದು ಸೈಡಿಂದ ನಾವು ನೋಡೋದಾದರೆ ಸಿಯಾರಾ ಒಂದು ಲುಕ್ ಆಗಿರುತ್ತೆ.
ಇನ್ನು ಈ ಗ್ಲಾಸ್ ಎಲ್ಲ ನೀವು ನೋಡ್ಬೋದು ಇದು ಆಲ್ರೆಡಿ ಹಳೆ ಗಾಡಿಗಳಲ್ಲಿ ಏನಿದೆ ಸಿಯಾರಾ ಆ ಒಂದು ಗಾಡಿಗಳಲ್ಲಿ ಏನಿದೆ ಈ ಥರ ಕಂಟಿನ್ಯೂ ಗ್ಲಾಸ್ ಅದೇ ಥರ ಕ್ಯಾರಿ ಮಾಡಿರುವಂಥ. ಬಟ್ ಇಲ್ಲಿ ಡೋರ್ ಬಂದಿರೋದ್ರಿಂದ ಕಂಟಿನ್ಯೂ ಇಲ್ಲ, ಜಸ್ಟ್ ಕಟ್ ಪೀಸ್ ಆಗಿರೋಂಥದ್ದು. ಅಂದರೆ ಇದು ಬ್ಯಾಕ್ ಒಂದು ಕಂಟಿನ್ಯೂ ನೋಡೋಕ್ಕೆ ಕ್ಲೋಸಿಂಗಲ್ಲಿ ಕಂಟಿನ್ಯೂ ಆಗಿರ್ತಾರೆ, ಬಟ್ ಲುಕ್ ವೈಸ್ ಚೆನ್ನಾಗಿದೆ, ಇದು ಗೊತ್ತಾಗಲ್ಲ. ಬಟ್ ಇದು ಜಾಸ್ತಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇದು ಯಾಕೆ ಕೊಟ್ಟಿದ್ದಾರೆ ಅಂತ ಹೇಳೋದಾದರೆ ಆ ಒಂದು ಪಾಯಿಂಟಲ್ಲಿ ನಮಗೆ ಸ್ಪೀಕರ್ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ಈ ಒಂದು ಗಾಡಿಯಲ್ಲಿ ಟೋಟಲ್ 12 ಸ್ಪೀಕರ್ ಕೊಟ್ಟಿರುವಂಥದ್ದು. ಇಲ್ಲಿ ಸ್ಪೀಕರ್ ಕೊಟ್ಟಿರೋದ್ರಿಂದ ಸ್ವಲ್ಪ ಬಾಡಿ ಸ್ವಲ್ಪ ಅಗಲ ಮಾಡಿದ್ದಾರೆ. ಅಂದರೆ ಇಲ್ಲಿ ಗ್ಲಾಸ್ ಇದು ಚಿಕ್ಕದಾಗಿ ಕೊಟ್ಟಿಲ್ಲ. ಏನು ಡ್ರೈವರ್ ಡೋರ್ದು ಏನಿದು ಫ್ರೇಮ್ ಇದೆ, ಈ ಫ್ರೇಮ್ಗೆ ಮ್ಯಾಚ್ ಆಗೋಲ್ಲ, ತುಂಬ ದೊಡ್ಡದು ಕೊಟ್ಟಿದ್ದಾರೆ. ಸೊ ಲುಕ್ ವೈಸ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ನೋಡ್ಬೋದು. ಟಾಟಾದಲ್ಲಿ ಈ ಒಂದು ಡಿಸೈನ್ನ ಗಾಡಿ ಮೊದಲ ಗಾಡಿ ಅಂತ ಹೇಳ್ಬೋದು. ಅಂದರೆ ಇವಾಗ ಏನು ಮಾರ್ಕೆಟಲ್ಲಿ ರನ್ ಆಗ್ತಾ ಇದೆ ಆ ಗಾಡಿಗೆ ಕಂಪೇರ್ ಮಾಡಿದ್ರೆ ಈ ಒಂದು ಡಿಸೈನ್ ನ್ಯೂ ಡಿಸೈನ್ ಅಂತ ಹೇಳ್ಬೋದು. ಇನ್ನು ಬ್ಯಾಕ್ ಪ್ರೊಫೈಲ್ ನೋಡೋದಾದರೆ ಇನ್ನು ಇಲ್ಲಿ ನಿಮಗೆ ಬ್ಲ್ಯಾಕ್ ಕಲರ್ದು ಫ್ರೇಮ್ ಕೊಟ್ಟಿರುವಂಥದ್ದು. ಇಲ್ಲಿ ನಿಮಗೆ ಏನು ಅಂತ ಹೇಳಿದ್ರೆ ಗ್ಯಾಪ್, ಇಲ್ಲಿ ನಮಗೆ ವೈಪರ್ ಕೊಟ್ಟಿರ್ತಾರೆ. ವೈಪರ್ ನೆಕ್ಸಾನ್ಗಳಲ್ಲೆಲ್ಲ ಇದೇ ಥರ ಬರೋದು, ಬಟ್ ಈ ಡಿಸೈನ್ ಅಲ್ಲ. ನೆಕ್ಸಾನ್ ಕೂಡ ಹೈಡ್ ಆಗಿರುತ್ತೆ ವೈಪರ್. ಇನ್ನು ಇಲ್ಲಿ ಡಿಫಾಗರ್ ಕೂಡ ನೋಡ್ಬೋದು, ಡಿಫಾಗರ್ ಕೂಡ ಕೊಟ್ಟಿದ್ದಾರೆ. ಇನ್ನು ಇದು ಕೂಡ ಬೂಟ್ ಡೋರಲ್ಲಿ ಕಂಟಿನ್ಯೂ ಆಗಿರುವಂಥ ಒಂದು LED ಲೈಟ್. ಯಾವುದೇ ಥರದ ಫೆಂಡರ್ ಅಂದರೆ ಬಾಡಿಗೆ ಯಾವುದೇ ಥರ ಲೈಟ್ಸ್ ಬರೋಲ್ಲ. ಬೇರೆ ಗಾಡಿಗಳಲ್ಲಿ ಈ ಒಂದು ಪಾಯಿಂಟಲ್ಲಿ ಲೈಟ್ ಕಂಟಿನ್ಯೂ ಆಗುತ್ತೆ. ಅಂದರೆ ಬ್ರೇಕ್ ಲೈಟ್ ಆಗಿರ್ಬೋದು, ಇಂಡಿಕೇಟರ್ ಲೈಟ್ ಇಲ್ಲಿ ಕಂಟಿನ್ಯೂ ಆಗುತ್ತಲ್ಲ, ಇಲ್ಲಿಲ್ಲ. ಬೂಟ್ ಡೋರ್ ಇಲ್ಲಿಗೆ ಸ್ಟಾರ್ಟ್ ಆಗುತ್ತೆ. ಈ ಬೂಟ್ ಡೋರಲ್ಲಿ ಏನಿದೆ ಕಂಪ್ಲೀಟಾಗಿ ಇರೋ ಲೈಟೆಲ್ಲ ಬೂಟ್ ಡೋರಲ್ಲೇ ಇರುವಂಥದ್ದು. ಇನ್ನು ನೋಡ್ಬೋದು ತುಂಬ ದೊಡ್ಡದಾಗಿರುವಂಥ ಒಂದು T ಲೋಗೋ, ಅದು ಕೂಡ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಆಮೇಲೆ ಒಂದು ಸ್ಟೆಪ್ ಥರ ಒಂದು ಡೈ ಥರ ಮಾಡಿದ್ದಾರೆ, ಅದರ ಒಳಗೆ ಕೂತಿರುವಂಥದ್ದು. ಹಾಗಾಗಿ ಲೆವೆಲ್ ಬರುತ್ತೆ, ಆಲ್ಮೋಸ್ಟ್ ಲೆವೆಲ್ ಬರುತ್ತೆ. ಬೇರೆ ಗಾಡಿಗಳಲ್ಲಿ ಈ ಬಾಡಿ ಮೇಲೆ ಅಂಟಿಸಿರ್ತಾರೆ, ಆದರೆ ಇದು ಹಂಗಲ್ಲ. ಸೊ ಅದಕ್ಕಿಂತ ಒಂದು ಸ್ಪೇಸ್ ಮಾಡಿ ಆ ಸ್ಪೇಸಲ್ಲಿ ಕೂರಿಸಿರುವಂಥದ್ದು. ಇನ್ನೂ ಕಂಟಿನ್ಯೂ ಆಗಿ ಹಿಂದೆ ಸಿಯಾರಾ ಅನ್ನೋಂಥ ವರ್ಡಿಂಗ್ಸ್ ದೊಡ್ಡದಾಗಿ ಕೊಟ್ಟಿದ್ದಾರೆ. ಫ್ರಂಟ್ ಹೇಗಿದೆ ಅದೇ ಥರ ಇಲ್ಲ. ಇದು ಬಂದುಬಿಟ್ಟು ಸ್ಟಿಕ್ಕರ್ ಅಂಟಿಸಿರೋದು ಟೇಪಲ್ಲಿ ಇದು ಡಬಲ್ ಟೇಪ್ ಏನು ಬರುತ್ತೆ 3Mದು, ಆ ಟೇಪಲ್ಲಿ ಇದು ಸ್ಟಿಕಾನ್ ಆಗಿರುವಂಥದ್ದು. ಸೊ ಈ ಥರ ಬಂದಿಲ್ಲ ಅಂತ ನಾನು ಫ್ರಂಟಲ್ಲಿ ಹೇಳಿರೋದು. ಅಂದರೆ ಫ್ರಂಟಲ್ಲಿ ವರ್ಡ್ಸ್ ಆಗಿ ಹಿಂದಿಂದನೇ ಏನು ಒಂಥರ ಪಿಲ್ಲರ್ ಥರ ಬಂದಿದೆ. ಇದರಲ್ಲಿ ಡೋರಿಗೆ ನೋಡಿ ಪ್ಲೈನಾಗಿ ಏನು ಅಟ್ಯಾಚ್ ಮಾಡಿದರೆ ಈ ಥರ ಫ್ರಂಟಲ್ಲಿ ಇಲ್ಲ ಅಂತ ಆಗಲೇ ಹೇಳಿರುವಂಥದ್ದು. ಇನ್ನೊಂದು ನೋಡ್ಬೋದು ಬ್ಯಾಕಲ್ಲಿ ರಿಫ್ಲೆಕ್ಟರ್ಸ್ ಕೊಟ್ಟಿರೋಂಗಿದೆ. ಹೌದು, ರಿಫ್ಲೆಕ್ಟರ್ ಕೊಟ್ಟಿದ್ದಾರೆ. 2 ಕಡೆ ರಿಫ್ಲೆಕ್ಟರ್ಗಳ ಕೊಟ್ಟಿರುವಂಥದ್ದು. ಮಧ್ಯದಲ್ಲಿ ನಂಬರ್ ಪ್ಲೇಟ್ ಜಾಗದಲ್ಲಿ ಕ್ಯಾಮರಾ ಕೂಡ ಕೊಟ್ಟಿರುವಂಥದ್ದು. ಆಲ್ಟ್ರೋಸ್ಗೆಲ್ಲ ಸೇಮ್ ಇದೇ ಜಾಗದಲ್ಲಿ ಬರುತ್ತೆ, ಕೆಳಗೆ ನಂಬರ್ ಪ್ಲೇಟ್ ಜಾಗದಲ್ಲಿ ಬರುತ್ತೆ. ಅದೇ ರೀತಿ ಸಿಯಾರಾಗೂ ಕೂಡ ಇಲ್ಲಿ ನಂಬರ್ ಪ್ಲೇಟ್ ಜಾಗದಲ್ಲಿ ನೋಡ್ಬೋದು ಕ್ಯಾಮರಾ. ಇದರಲ್ಲಿ 360 ಡಿಗ್ರಿ ಕ್ಯಾಮ್ರಾ ಇರುವಂಥದ್ದು. ಇದು ಟಾಪ್ ಎಂಡ್ ಮಾಡಲ್ ಆಗಿರುತ್ತೆ. ಹಾಗಾಗಿ ಸನ್ರೂಫ್ ಆಗಿರ್ಬೋದು, 360 ಡಿಗ್ರಿ ಕ್ಯಾಮರಾ ಆಗಿರ್ಬೋದು, ಮೆಮೊರಿ ಸೀಟ್ ಆಗಿರ್ಬೋದು, AC ವೆಂಟಿಲೇಟೆಡ್ ಸೀಟ್ ಆಗಿರ್ಬೋದು, ಎಲ್ಲ ಇದರಲ್ಲಿ ಇರುವಂಥದ್ದು. ಎಲ್ಲ ಮಾಡಲ್ಗೆ ಇದು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಯಾಕೆಂತಂದರೆ ಪ್ರೈಸ್ ವೈಸ್. ಸೊ 11,49,000 ಅಂತ ಏನು ಗಾಡಿ ಹೇಳ್ತಾರೆ ಅದು ಈ ಗಾಡಿ ಆಗಿರೋದಿಲ್ಲ, ಇದು ಟಾಪ್ ಎಂಡ್ ಮಾಡಲ್ ಆಗಿರುತ್ತೆ. ಇದರ ಪ್ರೈಸ್ ಡೀಟೇಲ್ ಬಗ್ಗೆ ನನಗೆ ಅಷ್ಟಾಗಿ ಐಡಿಯಾ ಇಲ್ಲ. ಸೊ ರೇರಲ್ಲಿ ಕೂಡ ಸ್ಕಿಪ್ ಲೈಟ್ ಕೊಟ್ಟಿರುವಂಥದ್ದು ನೋಡ್ಬೋದು. ಇದು ಕೂಡ ಒಂದು ಪ್ಲೈನಾಗಿ ಲೆವೆಲಾಗಿ ಕೊಟ್ಟಿಲ್ಲ. ಸೊ ಎಕ್ಸಾಕ್ಟಾಗಿ ನಾನು ತೋರಿಸೋದ್ರೆ ಇಲ್ಲಿ ನೆಕ್ಸ್ಟ್ ಒಂದು ನಾನು ತೋರಿಸ್ತೀನಿ ನೋಡಿ. ಫ್ರಂಟ್ ಸ್ಕಿಪ್ ಲೈಟ್ ಹೇಗಿದೆ ಅಂತ ಲೆವೆಲಾಗಿ ಒಂದೇ ಡಿಸೈನಲ್ಲಿ ಕೊಟ್ಟಿದ್ದಾರಲ್ಲ, ಇನ್ನು ಆ ಥರ ಇಲ್ಲಿ ಬರೋದಿಲ್ಲ ನೋಡ್ಬೋದು. ಇಲ್ಲಿ ಸ್ವಲ್ಪ ಲುಕ್ ವೈಸ್ ಇವುಗಳೆಲ್ಲ ಒಂದು ಲುಕ್ ಹೆಚ್ಚಿಸೋಕ್ಕೋಸ್ಕರ ಕೊಟ್ಟಿರುವಂಥದ್ದು. ಸೊ ಫ್ರಂಟ್ ಬಂಪರ್ ಕೂಡ ಡಲ್ ಫಿನಿಶಿಂಗ್ನ ಬಂಪರ್ ಆಗಿರೋದಿಲ್ಲ, ಗ್ಲಾಸಿ ಫಿನಿಶಿಂಗ್ನ ಒಂದು ಬಂಪರ್ ಆಗಿರುತ್ತೆ. ಈ ಬಂಪರ್ನ ನಾವು ಇದು ಬೂಟ್ ಡೋರ್ನ ಓಪನ್ ಮಾಡಬೇಕು ಅಂತ ಹೇಳಿದ್ರೆ ಸೊ ನೋಡ್ಬೋದು. ಸೊ ಓಪನ್ ಮಾಡೋದಾದರೆ ಬಟನ್ ನಮಗೆ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ನೋಡ್ಬೋದು ಇಲ್ಲಿ ಬಟನ್ ಇಲ್ಲಿ ಕೊಟ್ಟಿದ್ದಾರೆ. ಕ್ಲೋಸ್ ಮಾಡಬೇಕಾದ್ರೆ ಈ ಒಂದು ಬಟನ್ ಕೊಟ್ಟಿರ್ತಾರೆ, ಇಲ್ಲಿ ಪ್ರೆಸ್ ಮಾಡ್ಬೋದು. ಸೊ ಕೈಯಲ್ಲಿ ಎಳಿಯಂಗಿಲ್ಲ, ಯಾಕೆಂತ ಹೇಳಿದ್ರೆ ಈ ಒಂದು ಏನಿದೆ ಟೆಲಿಸ್ಕೋಪ್ ಇದು ಹಾಳಾಗಿಬಿಡುತ್ತೆ. ಎಲೆಕ್ಟ್ರಾನಿಕ್ ಆಗಿರೋದ್ರಿಂದ ಈ ಟೆಲಿಸ್ಕೋಪ್ ಹಾಳಾಗುವಂಥ ಚಾನ್ಸಸ್ ಇರುತ್ತೆ. ಬೇರೆ ಗಾಡಿಗಳ ಕ್ರಾಸ್ ಆಗಿ ಬಂದರೆ ಇದರಲ್ಲಿ ಸ್ಟ್ರೈಟ್ ಬರುತ್ತೆ, ಇದರ ಡಿಸೈನ್ ಆ ಥರ ಇರೋದ್ರಿಂದ. ಇನ್ನು ಇಲ್ಲಿ ನಮಗೆ 4 ಇಂಡಿಕೇಟರ್, ನಾವು 4 ಇಂಡಿಕೇಟರ್ ಆನ್ ಮಾಡಿ ಓಕೆ ಕೂತಿದ್ದೀವಿ ಅಂತೆಲ್ಲ ಹೇಳಿದ್ರೆ 4 ಇಂಡಿಕೇಟರ್ ಇಲ್ಲಿ ಬ್ಲಿಂಕ್ ಆಗ್ತಾ ಇರುತ್ತೆ. ಯಾಕೆಂತ ಬಾಡಿಲಿ ಯಾವುದೇ ಥರ 4 ಇಂಡಿಕೇಟರ್ ಇಲ್ಲದ್ರಿಂದ ಡೋರ್ ಓಪನ್ ಮಾಡಿ ನಾವು ಏನಾದರೂ ವರ್ಕ್ ಮಾಡ್ತಾ ಇದ್ರೆ, ಏನಾದರೂ 4 ಇಂಡಿಕೇಟರ್ ಹಾಕಿ ವರ್ಕ್ ಮಾಡೋದಾದರೆ 4 ಇಂಡಿಕೇಟರ್ ನಮಗೆ ಇಲ್ಲಿ ಬರುತ್ತೆ. ಅಂದರೆ ಬೂಟ್ ಡೋರ್ ಒಳಗಡೆ 4 ಇಂಡಿಕೇಟರ್ ಕೊಟ್ಟಿರುವಂಥದ್ದು. ಬೂಟ್ ಡೋರ್ ಕ್ಲೋಸ್ ಆಯಿತು ಅಂತಂದರೆ ಬೂಟ್ ಡೋರಲ್ಲಿ ಕೂಡ 4 ಇಂಡಿಕೇಟರ್ ಬರುತ್ತೆ. ಸೊ ಬಟನ್ ಒತ್ತಿದ್ರೆ ಸಾಕು ಆಟೋಮೆಟಿಕ್ ಕ್ಲೋಸ್ ಆಗುವಂಥದ್ದು. ಕ್ಲೋಸ್ ಆದಮೇಲೆ ಒಂದು ಲಾಕ್ ಸೌಂಡ್, ಟಕ್ ಅಂತ ಒಂದು ಲಾಕ್ ಸೌಂಡ್ ಬರುತ್ತೆ. ಜೊತೆಗೆ 4 ಇಂಡಿಕೇಟರ್ಗಳು ಬ್ಲಿಂಕ್ ಆಗುತ್ತೆ. ಇನ್ನು ಈಚೆ ಅಂದರೆ ಲೆಫ್ಟ್ ಸೈಡಲ್ಲಿ
ಲೆಫ್ಟ್ ಸೈಡಲ್ಲಿ ಬಂದು ನೋಡೋದಾದರೆ ಲೆಫ್ಟ್ ಸೈಡಲ್ಲಿ ಮಿಡಲಲ್ಲಿ ಫ್ಯೂಲ್ ಕ್ಯಾಪ್ಗಳು ಬರ್ತೈತಲ್ಲ, ಅದೇ ಈ ಗಾಡಿಗಳಲ್ಲಿ ದೊಡ್ಡದಾಗೆ ಕೊಟ್ಟಿದ್ದಾರೆ. ಈ ಐಬ್ರೋಗಳು ಏನಿದೆ, ಈ ಐಬ್ರೋದಿಂದ ಕಂಟಿನ್ಯೂ ಆಗಿರೋಂಥ ತುಂಬ ದೊಡ್ಡದಾಗಿರುವಂಥದ್ದು ನೋಡಿದ್ರೆ ಕೈಯಿಂದ ತುಂಬ ದೊಡ್ಡದು, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಇಲ್ಲಿಂದ ಇಲ್ಲಿ ತನಕ ಫ್ಯೂಲ್ ಕ್ಯಾಪ್. ಸೊ ಈ ಗಾಡಿ ಬಂದ್ಬಿಟ್ಟು 1.5 ಲೀಟರ್ನ ಪೆಟ್ರೋಲ್ ಇಂಜನ್ ಆಗಿರುತ್ತೆ. ಮೊದಲಿನ ಗಾಡಿಗೆ ಅಂದರೆ ಮೊದಲಿನ ಟಾಟಾ ಗಾಡಿಗಳಿಗೆ ಕಂಪೇರ್ ಮಾಡಿದ್ರೆ ಈ ಒಂದು ಗಾಡಿ ಏನಿದೆ ತುಂಬಾ ಸೈಲೆಂಟ್, ನಾಯ್ಸ್ ಕಮ್ಮಿ ಇದೆ, ಇಂಜನ್ ನಾಯ್ಸ್ ತುಂಬಾ ಕಮ್ಮಿ ಇದೆ ಈ ಒಂದು ಗಾಡಿಗಳಲ್ಲಿ. GDI ಇಂಜಿನ್ ಏನೋ ಬರುತ್ತೆ, ಆ ಒಂದು ಇಂಜನ್ ಏನಿದೆ ರಿಫೈನ್ಡ್ ಇಂಜನ್, ಸೌಂಡ್ ತುಂಬಾ ಕಮ್ಮಿ, ಜೊತೆಗೆ ಇಂಜನ್ ಕೂಡ ತುಂಬ ಲಾಂಗ್ ಲೈಫ್ ಬರುತ್ತೆ ಅಂತ ಹೇಳ್ಬೋದು. ತುಂಬ ಒಳ್ಳೆಯ ಇಂಜನ್ ಆಗಿರುತ್ತೆ. ಇದು ಸೈಡ್ ಲುಕ್ ಆಗಿರುತ್ತೆ, ನೋಡ್ಬೋದು. ಮೇಲೆ ರೂಫ್ ರೈಲ್ ಕೊಟ್ಟಿರ್ತಾರೆ. ರೂಫ್ ರೈಲ್ ಕೂಡ ತುಂಬ ಡೀಸೆಂಟ್ ಆಗಿದೆ. ಸಫಾರಿಲೆಲ್ಲ ಸ್ಟೆಪ್ ಕೊಡ್ತಾರಲ್ಲ, ಸೊ ರೂಫ್ ರೈಲ್ ಯಾವುದೇ ಥರ ಸ್ಟೆಪ್ ಇಲ್ಲ, ತುಂಬ ಚಿಕ್ಕದಾಗಿ ಡೀಸೆಂಟಾಗಿ ಕೊಟ್ಟಿರುವಂಥ ರೂಫ್ ರೈಲ್ ನೋಡ್ಬೋದು ಹೇಗಿದೆ ಅಂತ. ಇನ್ನು ಇಂಟೀರಿಯರ್ಗೆ ಹೋಗೋಣ. ಇಂಟೀರಿಯರಲ್ಲಿ ಹೇಗಿದೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ನಾವು ಇಂಟೀರಿಯರ್ಗೆ ಹೋಗಬೇಕಾದ್ರೆ ಡೋರ್ ಹಿಂಗೆ ಜಸ್ಟ್ ಓಪನ್ ಮಾಡಿ ಸಾಕು. ಇದು ಮೆಮೊರಿ ಸೀಟ್ ಇರೋದ್ರಿಂದ ಜಸ್ಟ್ ಡೋರ್ ಓಪನ್ ಮಾಡಿದ ತಕ್ಷಣ ನಮಗೆ ಕೂರಕ್ಕೆ ಈಸಿ ಆಗಲಿ ಅಂತೇಳಿ ಸೀಟ್ ನೋಡಿ ಡೌನ್ ಆಗ್ತಾ ಇರೋದು ನೋಡ್ಬೋದು. ಸೊ ಕಂಪ್ಲೀಟಾಗಿ ಡೌನ್ ಆಯಿತು, ಅಲ್ಲಿಂದ ನಾವು ಕೂತ್ಕೋಬೋದು. ಇಲ್ಲಿ ಯಾವುದೇ ಅಂತ ಫುಲ್ ಸ್ಟೆಪ್ ಏನು ಬರೋಲ್ಲ, ಮೆಮೊರಿ ಸೀಟ್ ಆಗಿರೋದ್ರಿಂದ ಆ ಥರ ಮಾಡುತ್ತೆ. ಅಂದರೆ ಒಳಗೆ ಕೂತ ತಕ್ಷಣ ಸೀಟ್ ನಾರ್ಮಲ್ ಪೊಸಿಷನ್ ತೊಗೊಳುತ್ತೆ. ಮೆಮೊರಿ ಇಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೋಬೋದು, 3 ಜನ ಕೂರೋಷ್ಟು ಅಡ್ಜಸ್ಟ್ ಮಾಡ್ಕೋಬೋದು. 1 2 3 3 ಜನ ಕೂತರು 3 ಜನಕ್ಕೆ ಯಾವುದ್ಯಾವುದು ಅಂದರೆ ಒಂದು ನಾವು ಸೆಟ್ ಮಾಡಿ ಎಷ್ಟಕ್ಕೆ ಬೇಕು ಸೀಟ್ ಅಡ್ಜಸ್ಟ್ ಮಾಡಿ ಲಾಕ್ ಮಾಡಿದ್ರೆ ಅಷ್ಟಕ್ಕೆ ಇರುತ್ತೆ. ನಾವು ಯಾವಾಗ ಕೂರ್ತೀವಿ ಆವಾಗ ನಾವು ಸೀಟ್ ಅಡ್ಜಸ್ಟ್ ಮಾಡಿ ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡೋಂಥ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ನಾನೀಗ 1 ನಂಬರಲ್ಲಿ ಸೆಟ್ ಮಾಡಿದರೆ ನಾನು 1 ಹೊತ್ತಿದ್ರೆ ಸಾಕು, ಅದರ ಪೊಸಿಷನ್ಗೆ ಹೋಗಿ ಸೀಟ್ ಲಾಕ್ ಆಗುತ್ತೆ. ಎರಡನೇ ಅವರು ಯಾರಾದರೂ ಒಬ್ಬರು ಅವ್ರಿಗೆ ಬೇಕಾದಂಗೆ ಸೀಟ್ ಅಡ್ಜಸ್ಟ್ ಮಾಡಿದರೆ ಎರಡನೇದಕ್ಕೆ ಲಾಕ್ ಮಾಡಿದರೆ ಎರಡನೇ ಒತ್ತಿದ್ರೆ ಸಾಕು, ಎರಡನೇ ನಂಬರ್ ಒತ್ತಿದ್ರೆ ಸಾಕು. ಈ ಒಂದು ಪೋರ್ಷನ್ ಆಗಿರ್ಬೋದು, ಈ ಒಂದು ಪೋರ್ಷನ್ ನಾವು ಹೆಂಗೆ ಸೆಟ್ ಮಾಡಿರ್ತೀವಿ ಅದೇ ಒಂದು ಸೆಟ್ಟಿಂಗ್ನ ತೊಗೊಂಡ್ಬಿಡುತ್ತೆ ಅದು. ನೆಕ್ಸ್ಟ್ ನಾವಿಲ್ಲಿ ಡೋರ್ ಕ್ಲಾಡಿಂಗ್ ಹೋಗೋಣ. ಡೋರ್ ಪ್ಯಾಡ್ ನೋಡೋದಾದರೆ ಇಲ್ಲಿ ನೋಡ್ಬೋದು ಹೇಗಿದೆ ಅಂತ. ನಾವು ಡೋರ್ ಓಪನ್ ಮಾಡಿದಾಗ ಒಂದು ಲೈಟ್ ಶೋ ಆಗ್ತಾ ಇರುತ್ತೆ, ಯಾಕೆಂತಂದರೆ ಡೋರ್ ಓಪನ್ ಆಗಿದ್ದರೆ ಯಾರಾದ್ರೂ ಗಾಡಿ ಕತ್ಲೆಯಲ್ಲಿ ಬಂದು ಹೊಡೆದ್ಬಿಡುತ್ತೆ. ಹಾಗಾಗಿ ಸೇಫ್ಟಿಗೋಸ್ಕರ ಒಂದು ಲೈಟ್ ಕೊಟ್ಟಿದ್ದಾರೆ. ಅಂಬ್ರೆಲಾ ಹೋಲ್ಡರ್ ಇದೆ, ಸೊ ಇಲ್ಲಿ ಬಾಟಲ್ ಇಟ್ಕೋಬೋದು. ಕಪ್ ಹೋಲ್ಡರ್ ಬಂದ್ಬಿಟ್ಟು ಒಳಗೆ ಕೊಟ್ಟಿದ್ದಾರೆ. ಇಲ್ಲಿ ಬಾಟಲ್ ಅಥವಾ ಅಂಬ್ರೆಲಾ ಎಲ್ಲ ಇಟ್ಕೊಳ್ಳೋದ್ರೆ ಈ ಥರ ಇದೆ. ಇನ್ನು ಫೈಲ್ಸ್ ಹೋಲ್ಡರ್ ಥರ ಏನೂ ಇಲ್ಲ. ಇನ್ನು ಈ ಆಮ್ರೆಸ್ಟ್ ನೋಡ್ಬೋದು, ಕಂಟಿನ್ಯೂ ಆಗಿ ಬರ್ತಾಯಿತ್ತು. ನಾರ್ಮಲ್ ಬೇರೆ ಗಾಡಿಗಳಲ್ಲಿ ಕನೆಕ್ಟೆಡ್ ಒಂದೇ ಲೆವೆಲಲ್ಲಿ ಒಂಥರ ಸ್ಟೆಪ್ ಇರ್ತಾಯಿತ್ತು, ಆದರೆ ಇದರಲ್ಲಿ ಬಂದುಬಿಟ್ಟು ಇಷ್ಟಾಗಲ್ಲ. ಒಂದು ಆಮ್ರೆಸ್ಟ್ನ ಇಟ್ಟಿರೋ ಥರ ಒಂದು ಆಮ್ರೆಸ್ಟ್ ಆಗಿರುತ್ತೆ, ಅದು ಲೆದರ್ ಫಿನಿಶಿಂಗಲ್ಲಿ ಕೊಟ್ಟಿರುವಂಥದ್ದು. ಇದು ಕೂಡ ಲೆದರ್ ಫಿನಿಶಿಂಗಲ್ಲಿ ಇರುವಂಥ ಡೋರ್ ಪ್ಯಾಡ್ ಆಗಿರುತ್ತೆ. ಜೊತೆಗೆ ಇದು ಬಂದುಬಿಟ್ಟು ಫೈಬರ್ದು ನಾರ್ಮಲ್ ಪ್ಲಾಸ್ಟಿಕ್ ಥರ ಫಿನಿಶ್. ಇದು ಸಾಫ್ಟ್ ಟಚ್ ನೋಡ್ಬೋದು ಹೇಗಿದೆ ಅಂತ. ಇನ್ನು ಇಲ್ಲಿ ಸ್ಪೀಕರ್ ಬಂದುಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ. ಇದೊಂಥರ ಇದರಲ್ಲಿ ಒಂದು ಡಿಸೈನ್ ಆಗಿದ್ರೆ ಇದರಲ್ಲಿ ಇನ್ನೊಂದು ಮ್ಯಾಟ್ ಥರ ರಫ್ ಡಿಸೈನ್ ಕೊಟ್ಟಿದ್ದಾರೆ. ಸೊ ಗೊತ್ತಾಗುತ್ತೆ ವಿಡಿಯೋದಲ್ಲಿ ನೋಡ್ಬೋದು. ಸ್ಪೀಕರ್ ಆಗಲೇ ಹೇಳಿರೋ ಥರ 12 ಸ್ಪೀಕರ್ ಬರುತ್ತೆ ಇದರಲ್ಲಿ. ಸ್ಪೀಕರ್ ಬಂದುಬಿಟ್ಟು ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ ಸ್ಪೀಕರ್ ಬಂದು. ಇನ್ನು ಸ್ಟೇರಿಂಗ್ ಹತ್ರ ಹೋಗೋಣ. ಈ ಸ್ಟೇರಿಂಗ್ ನೋಡ್ಬೋದು ಹೇಗಿದೆ ಅಂತ. ಸೊ ಬೇರೆ ಗಾಡಿಗಳಲ್ಲಿ 4 ಇದು ಬರುತ್ತಲ್ಲ, ಒಂಥರ ಪ್ಲೈನ್ ಡಿಸೈನ್ ಆಗಿ, ಇದು ಬಂದುಬಿಟ್ಟು ಕಂಪ್ಲೀಟಾಗಿ ಚೇಂಜ್ ಆಗಿದೆ. ಈ ಒಂದು ಸ್ಟೇರಿಂಗ್ ಬಂದುಬಿಟ್ಟು ಸಫಾರಿ, ಹರಿಯರ್, ನೆಕ್ಸಾನ್ ಟಾಪ್ ಎಂಡ್ಗಳಲ್ಲೆಲ್ಲ ನಿಮಗೆ ಇದು ಸಿಗುವಂಥದ್ದು ಸ್ಟೇರಿಂಗ್ ಲೆದರ್ ಫಿನಿಶಿಂಗಲ್ಲಿ. ಸೊ ಇದು ಬಂದುಬಿಟ್ಟು ಇಷ್ಟಾಗಲ್ಲದಲ್ಲಿ ಏರ್ ಬ್ಯಾಗ್ ಫಿಟ್ಮೆಂಟ್ ಆಗಿರುತ್ತೆ. ಜೊತೆಗೆ ಇದೇ ಆರನ್ ಕ್ಯಾಪ್ ಆಗಿರುತ್ತೆ. ಇಲ್ಲಿ ನಮಗೆ ಮ್ಯೂಸಿಕ್ ಸೆಟ್ ಅಂದರೆ ಇದು ಮೀಟ್ರ್ ಬೋರ್ಡಲ್ಲಿ ಏನೋ ಸೆಟ್ ಮಾಡ್ಕೊಳ್ಳೋದಾದರೆ ಇಲ್ಲಿ ಸೆಟ್ ಮಾಡ್ಕೊಳ್ಬೇಕಾದ್ರೆ ಕಿಲೋಮೀಟ್ರ್ ಕ್ರೂಸ್ ಕಂಟ್ರೋಲ್ ಎಲ್ಲ ಇಲ್ಲಿ ನಾವು ಸೆಟ್ ಮಾಡಿಕೊಂಡ್ರೆ ಇಲ್ಲಿ ಮ್ಯೂಸಿಕ್ ಆಗಿರ್ಬೋದು, ವಾಯ್ಸ್ ಅಡ್ಜಸ್ಟ್ಮೆಂಟ್ ಆಗಿರ್ಬೋದು, ವಾಲ್ಯೂಮ್ ಜಾಸ್ತಿ ಕಮ್ಮಿ, ಚಾನಲ್ ಚೇಂಜ್ ಮಾಡ್ಕೊಳ್ಳೋದಾಗಿದ್ದರೆ ಇಲ್ಲಿ ಕೊಟ್ಟಿರ್ತಾರೆ. ಇನ್ನು ನಮಗೆ ಇಲ್ಲಿ ಪ್ಯಾಡಲ್ ಶಿಫ್ಟರ್ ಕೂಡ ನೋಡ್ಬೋದು. ಇಲ್ಲಿ ಇದು ಆಟೋಮೆಟಿಕ್ ಆಗಿರೋದ್ರಿಂದ, ಅಂದರೆ DCA, ಇದು ಆಟೋಮೆಟಿಕಲ್ DCA. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ DCA ಅಂದರೆ ಏನು, ಆಟೋಮೆಟಿಕ್ ಅಂದರೆ ಏನು, ಅದೆರಡು ಬೇರೆ ಬೇರೆ. ಆಟೋಮೆಟಿಕಲ್ಲೇ 2 ಥರ ಇದೆ, ಅಂದರೆ DCA ಒಂದಿರುತ್ತೆ, ಆಟೋಮೆಟಿಕ್ ಅಂತ ಇದೆ. ಇದು ಬಂದುಬಿಟ್ಟು DCA. ಅದಕ್ಕೆ ಪ್ಯಾಡಲ್ ಶಿಫ್ಟರ್ ಕೂಡ ನೋಡ್ಬೋದು, ಇಲ್ಲಿ ಪ್ಲಸ್ ಇಲ್ಲಿ ಮೈನಸ್ ಇರುವಂಥದ್ದು. ವೈಪರ್ನ ವರ್ಕ್ ಮಾಡೋದು ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ಹೆಡ್ಲೈಟ್ನ ಕೂಡ ಜಾಸ್ತಿ ಕಮ್ಮಿ ಮಾಡ್ಕೋಬೋದು. ಅಂದರೆ ಹೆಡ್ಲೈಟ್ ಇಲ್ಲಿಗೆ ಶೋ ಆಗ್ತಾಯಿದೆ, ನೆಲಕ್ಕೆ ಶೋ ಆಗ್ತಾಯಿದೆ ಅಂತ ಹೆಡ್ಲೈಟ್ನ ಸ್ವಲ್ಪ ಮೇಲೆ ಮಾಡ್ಕೊಳ್ಬೋದು. ಅದು ಇಲ್ಲಿ ಇದೆ, 3 ಸ್ಟೆಪ್ ಇದೆ ನೋಡಿ, ಆಫ್. ಸೊ ನೋಡ್ಬೋದು ಇಲ್ಲಿ ಹೆಡ್ಲೈಟ್ ಆಫಲ್ಲಿದೆ. 1 ಸ್ಟೆಪ್ ಸ್ವಲ್ಪ ಮೇಲೆಗೆ ತೆಳುತ್ತೆ, ಮೇಲೆಗೆ ಆ ಥರ ಮೇಲೆ ಕೆಳಗೆ ಆ ಥರ ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು ಹೆಡ್ಲೈಟ್ನ. ಲೈಟ್ ನಾರ್ಮಲ್ ಆಫ್ ಆನ್ ಎಲ್ಲ ಇದೆ. ಆಮೇಲೆ ಕತ್ಲೆಗೆ ಹೋಗ್ತಾ ಇದ್ದಂಗೆ ಆಟೋಮೆಟಿಕ್ ಹೆಡ್ಲೈಟ್ ಆನ್ ಆಗೋ ಸ್ವಿಚ್ ಕೂಡ ಇಲ್ಲೇ ಇದೆ. ಇದು ಮೇಲೆಗೆ ಈ ಥರ ಒಂದು ಸಿಂಬಲ್ ಬಂತು ಅಂತಂದರೆ ಗಾಡಿ ಆಫ್ ಅಲ್ಲಿ ಇದ್ರೂ ಕೂಡ ಸ್ವಲ್ಪ ನೆರಳಿಗೆ ಹೋಯ್ತು ಇಲ್ಲ ಕತ್ಲೆ ಜಾಗಕ್ಕೆ ಹೋಯ್ತು ಅಂತಲ್ಲ ಆಟೋಮೆಟಿಕ್ ಹೆಡ್ಲೈಟ್ನ ಆನ್ ಮಾಡ್ಕೊಳ್ಳುತ್ತೆ. ಈ ಒಂದು ಸಿಸ್ಟಮ್ ಕೂಡ ಇದರಲ್ಲಿ ಇರುವಂಥದ್ದು. ಇನ್ನು ವೈಪರ್ದಾಗಿರ್ಬೋದು, ರೇರ್ ಫ್ರಂಟ್ ಏನಿದೆ ವೈಪರ್, ಇಲ್ಲಿ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಸೊ ಇಲ್ಲಿ ನೋಡೋದಾದ್ರೆ ನಮಗೆ
ಈ ಶಿಫ್ಟರ್ ಇದು ಗೇರ್ ನಾಬ್ ಅಲ್ಲ. ಇದು ತುಂಬ ಜನಕ್ಕೆ ಗೊತ್ತಾಗಲ್ಲ, ಹೇಳ್ತಾರೆ ಗೇರ್ ನಾಬ್ ಅಂತ. ಜಸ್ಟ್ ನಾವು ಒಂದೊಂದ್ಸತಿ ಗೇರ್ ನಾಬ್ ಅಂತ ಹೇಳ್ತೀವಿ, ಆದರೆ ಇದು ಗೇರ್ ನಾಬ್ ಅಲ್ಲ, ಈ ಶಿಫ್ಟರ್ ಅಂತ ಹೇಳ್ತೀವಿ. ಆಟೋಮೆಟಿಕ್ ಶಿಫ್ಟಿಂಗ್, ಇದು ಆಟೋಮೆಟಿಕಲಿ ಶಿಫ್ಟ್ ಆಗುತ್ತೆ. ಇಲ್ಲಿ ಕೆಳಗೆ ನಮಗೆ ಬಟನ್ ಇರುತ್ತೆ, ಇಲ್ಲಿ ಬಟನ್ ಪ್ರೆಸ್ ಮಾಡಿದ್ರೆ ಮಾತ್ರ, ಜಸ್ಟ್ ಇಲ್ಲಿ ಹಿಂದೆ ಮುಂದೆ ಮಾಡಿದ್ರೆ ಗೇರ್ ಶಿಫ್ಟ್ ಆಗಲ್ಲ. ಇಲ್ಲಿ ಕೆಳಗೊಂದು ಬಟನ್ ಇರುತ್ತೆ, ಇದನ್ನ ಪ್ರೆಸ್ ಮಾಡಿನೇ ಹಿಂದೆ ಮುಂದೆ ಮಾಡಿದ್ರೆ ಗೇರ್ ಶಿಫ್ಟ್ ಆಗುತ್ತೆ. ಜೊತೆಗೆ ಆಟೋ ಪಾರ್ಕಿಂಗ್ ಆಪ್ಷನ್ ಕೂಡ ಇದೆ. ಸೀಟ್ ಬೆಲ್ಟ್ ಹಾಕಿಲ್ಲ ಅಂತಂದರೆ ಈ ಗಾಡಿ ರೇರ್ ವೀಲ್ ತಿರುಗಲ್ಲ, ಲಾಕ್ ಆಗಿರುತ್ತೆ. ಸೊ ಸೀಟ್ ಬೆಲ್ಟ್ ಹಾಕೇ ಇರಬೇಕಾಗುತ್ತೆ. ಇನ್ನು ಲೆದರ್ ಫಿನಿಶಿಂಗ್ ನೋಡ್ಬೋದು ಬೇಚ್ ಕಲರಲ್ಲಿ. ಜೊತೆಗೆ ಇದರಲ್ಲಿ AC ಬರುವಂಥದ್ದು ಈ ಒಂದು ಸೆಟ್ಟಲ್ಲಿ. ಇನ್ನು ನಿಮಗೆ ಇಲ್ಲಿ ಗಾಡಿ ಸ್ಟಾರ್ಟ್ ಮಾಡೋದಾದರೆ, ಮೊದಲೆಲ್ಲ ಹಿಂಗಿರ್ತಿತ್ತು ಡ್ಯಾಶ್ ಬೋರ್ಡ್, ಈ ಥರ ಸ್ಟ್ರೈಟ್ ಆಗಿರ್ತಿತ್ತು, ಇಲ್ಲಿ ಬಟನ್ ಇರ್ತಿತ್ತು, ಅದು ಕೂಡ ಇಲ್ಲಿ ಕೆಳಗಿರ್ತಿತ್ತು, ಈ ಒಂದು ಪಾಯಿಂಟಲ್ಲಿ ಬರ್ತಿತ್ತು. ಆದರೆ ಈಗ ನೋಡ್ಬೋದು ಡ್ಯಾಶ್ ಬೋರ್ಡ್ ಕಂಪ್ಲೀಟಾಗಿ ಚೇಂಜ್ ಆಗಿದೆ. ಡ್ಯಾಶ್ ಬೋರ್ಡ್ನ ತೋರಿಸ್ತೀನಿ, ನೋಡ್ಬೋದು. ಡ್ಯಾಶ್ ಬೋರ್ಡ್ ಕಂಪ್ಲೀಟಾಗಿ ಡಿಸೈನ್ ಚೇಂಜ್ ಅಂತಲೇ ಹೇಳ್ಬೋದು. ಇಲ್ಲಿ ಡಿಫಾಗರ್ ಆಗಿರ್ಬೋದು, ಅಂದರೆ ಗ್ಲಾಸಲ್ಲಿ ಮಂಜು ತುಂಬಿತು ಅಂತ ಹೇಳಿದ್ರೆ ನಾವು ಓಪನ್ ಮಾಡೋದು ಕಂಟಿನ್ಯೂ ಇರ್ತಿತ್ತಲ್ಲ ಡ್ಯಾಶ್ ಬೋರ್ಡಲ್ಲಿ, ಜಸ್ಟ್ ಇಲ್ಲಿ ಮಾತ್ರ ಕೊಟ್ಟಿದ್ದಾರೆ. ಒಂಥರ ನಾರ್ಮಲ್, ಒಂಥರ ಮ್ಯಾಟ್ ಫಿನಿಶಿಂಗ್ ಥರ, ಒಂಥರ ಕಾರ್ಬನ್ ಥರ ಇದೆ ಇದ್ರ ಡಿಸೈನ್. ಈ ಏರಿಯಾ ಮಾತ್ರ ನಾರ್ಮಲ್, ಬೇರೆ ಡ್ಯಾಶ್ ಬೋರ್ಡಿಗೆ ಕಂಪೇರ್ ಮಾಡಿದ್ರೆ ಬೇರೆ ಥರನೇ ಡಿಸೈನ್ ಇದು. ನೋಡ್ಬೋದು ಹೇಗಿದೆ ಅಂತ. ಇದೊಂಥರ ರಫ್ ಥರ, ಒಂಥರ ಮೆಟೀರಿಯಲಲ್ಲಿ ಮಾಡಿದ್ದಾರೆ, ಒಂಥರ ಕಾರ್ಬನ್ ಥರನೇ ಮಿಕ್ಸೆಡ್ ಅಂತ ಹೇಳ್ಬೋದು. ಇದು ಕೂಡ ಸಾಫ್ಟ್ ಟಚ್ ಅಂತ ಇಲ್ಲಿ ಲೆದರ್ ಫಿನಿಶಿಂಗಲ್ಲಿ ಕೊಟ್ಟಿದ್ದಾರೆ. ಅದು ಕೂಡ ಅದರಲ್ಲೂ ಡಿಸೈನ್ ಇದೆ, ನೋಡ್ಬೋದು. ಇನ್ನು ಆಡಿಯೋ ಬ್ಯಾಲೆನ್ಸರ್ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು. ಇದು ಏನೋ ಡಿಸೈನ್ ಕೊಟ್ಟಿರೋದಲ್ಲ, ಆಡಿಯೋ ಬ್ಯಾಲೆನ್ಸರ್. ಇಲ್ಲಿ ಕೂಡ ಸೌಂಡ್ಸ್ ಬರುವಂಥದ್ದು. ಇನ್ನು ಗಾಡಿ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಬಟನ್ ಕೊಟ್ಟಿರ್ತಾರೆ. ಇಲ್ಲಿ ಬಂದುಬಿಟ್ಟು ಆಟೋ ಹೋಲ್ಡ್ ಬಟನ್ ಇಲ್ಲಿ ಕೊಟ್ಟಿರುವಂಥದ್ದು, ನೋಡ್ಬೋದು. ಆಟೋ ಹೋಲ್ಡ್ ಬಟನ್ ಇಲ್ಲಿದೆ. ಬುಡ್ ಡೋರ್ ಓಪನ್ ಮಾಡೋದಾದರೆ ನಮಗೆ ಇಲ್ಲಿದೆ ಬುಡ್ ಡೋರ್ ಓಪನ್ ಬಟನ್, ಇಲ್ಲಿ ಕೊಟ್ಟಿರ್ತಾರೆ. ಮೊದಲೆಲ್ಲ ಈ ಏರಿಯಾದಲ್ಲಿ ಕೊಡ್ತಾಯಿದ್ರು. ಸೊ ಎಲ್ಲರಿಗೂ ಗೊತ್ತಿರುತ್ತೆ, ಟಾಟಾದ ಎಲ್ಲ ಬ್ರ್ಯಾಂಡ್ಗಳಲ್ಲಿ ಈ ಏರಿಯಾದಲ್ಲಿ ಬರ್ತಾ ಇತ್ತು. ಆದರೆ ಈ ಗಾಡಿಗಳಲ್ಲಿ ಬುಡ್ ಡೋರ್ ಓಪನ್ ಆಗಿರ್ಬೋದು, ಸ್ಪೋರ್ಟ್ಸ್ ಮೋಡ್ ಆಗಿರ್ಬೋದು, ಇಲ್ಲಿ ಕೊಟ್ಟಿದ್ದಾರೆ. ನೋಡ್ಬೋದು ಸ್ಪೋರ್ಟ್ಸ್ ಮೋಡ್ ಆಗಿದ್ರೆ ಹೆಂಗಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ಇದು ಒಂಥರ ಕಂಪ್ಲೀಟಾಗಿ ಡಿಸೈನ್ ಚೇಂಜ್. AC ವೆಂಟ್ಗಳು ಏನು ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತೀವಿ ಅದು ಕಂಪ್ಲೀಟಾಗಿ ಚೇಂಜ್ ಇದೆ, ಡಿಸೈನ್ ಚೇಂಜ್ ಇದೆ. ಇಲ್ಲಿ AC ಡಿಸೆಂಟಾಗಿ ಕೊಟ್ಟಿದ್ದಾರೆ. ಸೊ ಅದು ಸ್ವಲ್ಪ ಮೇಲೆ ಇದ್ದರೆ ಇದು ಸ್ವಲ್ಪ ಕೆಳಗಿದೆ, ಆ ಲೆವೆಲ್ಗೆ ಬರಲ್ಲ. ಸೊ AC ವೆಂಟ್ಗಳು ನೋಡ್ಬೋದು ಮಿಡಲಲ್ಲಿ ಹೇಗಿದೆ ಅಂತ. ಇನ್ನು ಗಾಡಿ ಆನ್ ಮಾಡಿ ತೋರಿಸ್ತೀನಿ. ಇನ್ನು ಡಾಲ್ಬೈ ಅಟ್ಮಾಸ್ಫಿಯರ್ ನೋಡ್ಬೋದು, ಇಲ್ಲಿ ಮೆನ್ಷನ್ ಆಗಿದೆ ಡಾಲ್ಬೈ ಅಟ್ಮಾಸ್ಫಿಯರ್. ಸೊ ಸೌಂಡ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿದೆ. ಇನ್ನು ಇದರಲ್ಲಿ 3 ಕನೆಕ್ಟೆಡ್ ಸಿಸ್ಟಮ್ಗಳು ನೋಡ್ಬೋದು. ಸೊ ಕ್ಲಸ್ಟರಿಂದ ಹಿಡಿದು ಲಾಸ್ಟ್ ಅಲ್ಲಿ ಗೇಮ್ ಕೂಡ ಆಡ್ಬೋದು. ಒಂದು ರಿಮೋಟ್ ಇಲ್ಲ, ಅಲ್ಲೇ ಗೇಮ್ ಆಡ್ಬೋದು. ನಮಗೆ ಬಕ್ಕೊಂಡು ಗೇಮ್ ಆಡೋಕೆ ಕಷ್ಟ ಆಗುತ್ತೆ, ಸ್ಕ್ರೀನಲ್ಲಿ ಟಚ್ ಮಾಡ್ಕೊಂಡು ಕಷ್ಟ ಆಗುತ್ತೆ ಅಂತಂದರೆ ಒಂದು ರಿಮೋಟ್ ತೊಗೊಂಡ್ರೆ ರಿಮೋಟಲ್ಲಿ ಆಪ್ರೇಟ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಸೊ ಇವಾಗ ಜಸ್ಟ್ ಆನ್ ಮಾಡ್ತೀನಿ, ನೋಡೋಣ. ಇದು ಸಿಂಗಲ್ ಆನ್, ಎಲ್ಲ ಆ್ಯಕ್ಟಿವೇಟ್ ಆಗುತ್ತೆ. ಲೈಟ್ಸ್ ಎಲ್ಲ ನೋಡ್ಬೋದು. ಅಂದಾಗೆ ಇಲ್ಲಿ ನಾನು ಮಿರರ್ ಅಡ್ಜಸ್ಟ್ಮೆಂಟ್ ಹೇಳಿಲ್ಲ, ಎಲ್ಲ ಗಾಡಿಗಳಲ್ಲಿ ಈ ಪಾಯಿಂಟಲ್ಲಿ ಬರ್ತಾ ಇತ್ತು. ಟಾಟಾದ ಎಲ್ಲ ಗಾಡಿಗಳಲ್ಲಿ ಈ ಒಂದು ಪಾಯಿಂಟಲ್ಲಿ ಬರ್ತಿತ್ತು. ಇಲ್ಲಿ ಡಮ್ಮಿ ಥರ ಫಿನಿಶಿಂಗ್ ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ಕಂಪ್ಲೀಟಾಗಿ ಕ್ಲೋಸ್ ಮಾಡಿದ್ದಾರೆ, ಕ್ಯಾಪ್ ಕೊಟ್ಟಿದ್ದಾರೆ ಎರಡು ಕಡೆಗಳಲ್ಲಿ ಕ್ಲೋಸ್ ಮಾಡಿದ್ರೆ ಈ ಒಂದು ಆಮ್ರೆಸ್ಟ್ ಏನಿದೆ, ಈ ಒಂದು ಆಮ್ರೆಸ್ಟ್ ನೀವು ನೋಡ್ತಾ ಇದ್ದೀರಲ್ಲ, ಈ ಆಮ್ರೆಸ್ಟ್. ಸೊ ಈ ಆಮ್ರೆಸ್ಟಲ್ಲಿ ಇಟ್ಕೊಳ್ಳು ಕೂಡ ಬಹುದು. ಸೊ ಕಂಪ್ಲೀಟಾಗಿ ಇಟ್ಕೋಬೋದು. ಸೊ ಚೆನ್ನಾಗಿದೆ ಆಮ್ರೆಸ್ಟ್, ನೋಡ್ಬೋದು. ಆಮ್ರೆಸ್ಟ್ ಒಂಥರ ಇಟ್ಟಂಗಿದೆ ಅಂತ ಹೇಳ್ದಲ್ಲ, ಸೊ ತುದಿಲಿ ನೋಡ್ಬೋದು ಹೇಗಿದೆ ಅಂತ. ಸೊ ಮಿರರ್ ಅಡ್ಜಸ್ಟ್ಮೆಂಟ್ ಮಾಡೋದಾದ್ರೆ ನೋಡ್ಬೋದು, ಇದೆಲ್ಲ ನಾರ್ಮಲ್ ಸ್ಕ್ರೀನ್ ಥರ ಕೊಟ್ಬಿಟ್ಟಿದ್ದಾರೆ. ಮೊದಲೆಲ್ಲ ಒಂಥರ ಪೇಂಟ್ ಮಾರ್ಕ್ ಇರ್ತಿತ್ತು, ಡಾಟ್ಸ್. ಸೊ ಇದು ಚೇಂಜ್ ಆಗಿದೆ, ಇಷ್ಟಾಗಲ್ಲ ಸ್ಕ್ರೀನ್ ಥರ ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು. ಇದು ಬಟನ್, ಓಕೆ, ಇದು ಬಟನ್ ವರ್ಕ್ ಆಗುತ್ತೆ. ನೋಡೋಣ ಆನ್ ಮಾಡಿಬಿಟ್ಟು ಹೇಗಿದೆ ಅಂತ. ಸೊ ಮಿರರ್ ಅಡ್ಜಸ್ಟ್ಮೆಂಟ್ ಆನ್ ಆಗಿದ್ರೆ ಇಲ್ಲಿ ಲೈಟ್ ನೋಡಿ, ಆರೆಂಜ್ ಲೈಟ್. ಸೊ ಆಫ್ ಮಾಡಿದ್ರೆ ಏನೂ ಇಲ್ಲ. ಸೊ ನೋಡ್ಬೋದು, ಲೆಫ್ಟ್ ಸೈಡಿಗೆ ಇಟ್ಟಿದ್ದೀನಿ, ರೈಟ್ ಸೈಡಿಗೆ ಇಟ್ಟರೆ ರೈಟ್ ಸೈಡ್ ಬರುತ್ತೆ. ಇನ್ನು ವಿಂಡೋಗೆ ಸಹ ಇದೊಂಥರ ಸ್ಮಾರ್ಟಾಗಿ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಸೊ ನೋಡ್ಬೋದು ಬಟನ್ಸ್, 4 ಬಟನ್ ಇಲ್ಲೇ, ಪವರ್ ವಿಂಡೋಸ್ ಇಲ್ಲೇ ಕೊಟ್ಟಿದ್ದಾರೆ. ಎಲ್ಲ ಡೋರ್ಗಳಲ್ಲೂ ಇದೆ ಸಿಂಗಲ್, ಬಟ್ ಡ್ರೈವರ್ ಡೋರಲ್ಲಿ ಎಲ್ಲ ಕಂಟ್ರೋಲ್ ಇಲ್ಲಿ ಕೊಟ್ಟಿರುವಂಥದ್ದು. ಇನ್ನು ಎಲ್ಲ ಗಾಡಿಗಳಲ್ಲಿ ಕೊಟ್ಟಿರೋ ಥರನೇ ಸೇಮ್ ಇಲ್ಲಿ ಕೊಟ್ಟಿದ್ದಾರೆ. ನೋಡ್ಬೋದು ಫಾಗ್ ಲ್ಯಾಂಪ್ ಲೆಫ್ಟ್ ರೈಟ್ ಎರಡು ಕೊಟ್ಟಿದ್ದಾರೆ. ಹೀಲ್ ಹೋಲ್ಡ್ ಆಗಿರ್ಬೋದು, ಹಜಾರ್ಡ್ ಲೈಟ್ ಅಂದರೆ 4 ಇಂಡಿಕೇಟರ್ ಆಗಿರ್ಬೋದು, ಗಾಡಿ ಲಾಕ್ ಅನ್ಲಾಕ್ ಆಗಿರ್ಬೋದು, 360 ಡಿಗ್ರಿ ಕ್ಯಾಮ್ರಾ ಆಗಿರ್ಬೋದು. ಇನ್ನು ಟೆಂಪ್ರೇಚರ್
ಲೆಫ್ಟಿಗೆ ಹೀಟ್ ಬೇಕು ಅಂತಂದರೆ ಲೆಫ್ಟಿಗೆ ಹಾಕೋಬೋದು ಹೀಟ್, ರೈಟ್ ಸೈಡಿಗೆ ಎ ಸಿ ಬೇಕಾದ್ರೆ ರೈಟ್ ಸೈಡಿಗೆ ಎ ಸಿ ಹಾಕೊಳ್ಬೋದು, ಆ ಥರ ಒಂದು ಆಪ್ಷನ್. ಅದಕ್ಕಾಗಿ ಎರಡು ಕಡೆ ಕೊಡ್ತಾರೆ. ಏನು ಅಂತಂದರೆ ಲೆಫ್ಟಿಗೆ ಅವರಿಗೆ ಯಾವ ಥರ ಟೆಂಪ್ರೇಚರ್ ಬೇಕು ಇಲ್ಲಿ ನಾವು ಸೆಟ್ ಮಾಡ್ಕೋಬೋದು, ರೈಟಿಗೆ ಕೂತವರಿಗೆ ಯಾವ ಥರ ಟೆಂಪ್ರೇಚರ್ ಬೇಕು ರೈಟ್ಸ್ ಅವರಿಗೆ ಆ ಥರ ಟೆಂಪ್ರೇಚರ್ ಹಾಕೋಬೋದು. ಇನ್ನು ಇದೆಲ್ಲ ಎಕ್ಸ್ಪ್ರೆಸ್ ಕೂಲಿಂಗ್ದು ಎಲ್ಲೆಲ್ಲಿ ಕೂಲಿಂಗ್ ಯಾವ್ದು ಬೇಕೋ ಅದು ಇಲ್ಲಿ ಆ ಬಟನ್ ಕೊಟ್ಟಿರುವಂಥದ್ದು. ಇನ್ನು ಇಲ್ಲಿ ಆಗಲೇ ಹೇಳಿರೋ ಥರ ಇಲ್ಲಿ ಲೈಟ್ ಶೋ ಆಗುತ್ತೆ. ಇಲ್ಲಿ ಆನ್ ಮಾಡಿದಾಗ ಇಲ್ಲಿ ಟಾಟದ್ದು ಆನ್ ಆಗುತ್ತೆ ನೋಡ್ಬೋದು. ಲೈಟ್ ಆಫ್ ಮಾಡಿದ್ರೆ ಟಿ ಲೋಗೋ ಇಲ್ಲಿ ಆಫ್ ಆಯಿತು. ಇನ್ನು ಕೀ ಚೇಂಜ್ ಆಗಿದೆ, ಅದು ನೋಡ್ಬೋದು. ಇಲ್ಲಿ ಕೀ ಡಿಸೈನ್ ಬಂತು, ಆನ್ ಆಗೋದು ನೋಡ್ಬೋದು. ಸೊ ಸಿಯಾರದ್ದೇ ಡಿಸೈನ್ ಬರ್ತಿದೆ ರಿಫ್ಯೂಲ್. ಸೊ 360 ಡಿಗ್ರಿ ಕ್ಯಾಮ್ರಾ ಹೇಗಿದೆ ಅನ್ನೋದು ತೋರಿಸ್ತೀನಿ. ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ಸೌಂಡ್ ಬ್ಯಾಲೆನ್ಸರ್ ಅದ್ರದ್ದು ಕೂಡ ನಾನು ತೋರಿಸ್ತೀನಿ ನೆಕ್ಸ್ಟ್ ಹೇಗಿದೆ ಅಂತ. ಇನ್ನು ನಿಮಗೆ ಬಾನೆಟ್ ಓಪನ್ ಮಾಡೋದು ತೋರಿಸಿಲ್ಲಲ್ಲ, ಬಾನೆಟ್ ಓಪನ್ ಮಾಡಿ ತೋರಿಸ್ತೀನಿ ಬಾನೆಟ್ ಹೇಗಿದೆ ಅಂತ. ಇವಾಗ ನಮಗೆ ಗಾಡಿ ಸ್ಟಾರ್ಟ್ ಮಾಡೋಣ. ಸೊ ಇದು ಆಟೋಮೆಟಿಕ್ ಆಗಿರೋದ್ರಿಂದ ಬ್ರೇಕ್ ಪ್ರೆಸ್ ಮಾಡ್ಕೋಬೇಕು, ಬ್ರೇಕ್ ಪ್ರೆಸ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಬೇಕು. ಸೊ ಹೆಡ್ಲೈಟ್ ಹಾಕೋಣ, ಹೆಡ್ಲೈಟ್ ಹಾಕಿ ನೋಡೋಣ, ಎತ್ತೋಣ. ಡೌನ್ ಆಗ್ತಾ ಇದೆ, ಆಗಲೇ ನಾನು ಹೇಳಿದೆ ಮೇಲೆ ಅಪ್ ಆಗುತ್ತೆ ಅಂತ, ಈಗ ಅಪ್ಪಲ್ಲಿತ್ತು ಈಗ ಡೌನ್ ಆಗ್ತಾ ಇದೆ. ನೋಡ್ಬೋದು ಲೈಟ್ ಹೇಗೆ ಅಂತ. ಆ ಪೈಪ್ ಏನಿದೆ ಆ ಪೈಪ್ದು ಕೆಳಗೆ ಇದೆ. ಈಗ ನಾನು ಇಲ್ಲಿ ಅಡ್ಜಸ್ಟ್ ಮಾಡ್ತೀನಿ, ನೋಡ್ಬೋದು ಎರಡು ಕಾಣ್ತಾ ಇದೆ. ಇನ್ನೊಂದು ಲಾಸ್ಟ್. ಸೊ ಲೈಟ್ ಅಡ್ಜಸ್ಟ್ಮೆಂಟ್ ಕೂಡ ಇದರಲ್ಲಿ ಕೊಟ್ಟಿರುವಂಥದ್ದು. ಇನ್ನು ಫ್ರಂಟಲ್ಲಿ ಯಾರಾದರೂ ಬರ್ತಾ ಇದೆ ಅಂತಲ್ಲ ಆಟೋಮೆಟಿಕ್ ಲೋ ಬೀಮ್ ಆಗಿಬಿಡುತ್ತೆ. ಇದು ಹೈ ಬೀಮ್, ನಾನು ಜಸ್ಟ್ ಹಾಕಿದ್ದ ಲೋ ಬೀಮ್ ಆಗಿತ್ತು, ಇದು ಹೈ ಬೀಮ್. ನೋಡ್ಬೋದು ಲೋ ಬೀಮ್ ಇದು ಹೈ ಬೀಮ್. ಸೊ ಲೈಟ್ ಅಡ್ಜಸ್ಟ್ಮೆಂಟ್ ಇದೆ. ನೆಕ್ಸ್ಟ್ ಇದರಲ್ಲಿ ನೋಡ್ಬೋದು ಹೇಗಿದೆ ಅಂತ. ಇದು ಲಾಸ್ಟಲ್ಲಿ ಸ್ಕ್ರೀನ್, ಟೋಟಲ್ 3 ಸ್ಕ್ರೀನ್ ಅಲ್ಲ, ಇದೊಂದು ಸ್ಕ್ರೀನ್, ಇದೊಂದು ಸ್ಕ್ರೀನ್. ಈಗ ನಾವು 360 ಹಾಕಿದ್ರೆ ಇಲ್ಲಿ 360 ಆನ್ ಮಾಡ್ತೀನಿ, ನೋಡೋಣ. ಡ್ರೈವರ್ ಡೋರ್ ಕ್ಲೋಸ್ ಆಗಿಲ್ಲ, ಇಂಜನ್ ನಾಯ್ಸ್ ಅಷ್ಟಿಲ್ಲ, ಆಮೇಲೆ ತುಂಬ ಕಂಫರ್ಟ್ ಆಗಿದೆ ಗಾಡಿ. ಸೊ 360 ಡಿಗ್ರಿ ತೋರಿಸ್ತೀನಿ ಹೇಗಿದೆ ಅಂತ. 2Dನಲ್ಲಿ ಒಂಚೂರು ಲ್ಯಾಗ್ ಆಗ್ತಿಲ್ಲ, ಅಷ್ಟು ಫ್ರೀ ಆಗಿದೆ ನೋಡ್ಬೋದು. ಸೊ ಇಲ್ಲಿ ಇಷ್ಟಾಗಲ್ಲ ಸ್ಪೇಸ್, ಈ ಸ್ಕ್ರೀನಿಂದ ಇನ್ನೊಂದು ಸ್ಕ್ರೀನಿಗೆ ಇಷ್ಟಾಗಲ್ಲ ಸ್ಪೇಸ್ ತಗೊಳುತ್ತೆ. ಸೊ ಇಲ್ಲಿ ಯಾವುದೇ ಥರ ಟಚಿಂಗ್ ಇರಲ್ಲ. ಇನ್ನು ಮಿಡಲಲ್ಲಿ ಒಂದು ಮಿರರ್ ಕೊಟ್ಟಿದ್ದಾರೆ. ಇನ್ನು ನಿಮಗೆ ರೂಫಲ್ಲಿ ಹೇಳ್ಬೇಕಂತಂದರೆ, ಸೊ ರೂಫಲ್ಲಿ ಹೇಳ್ಬೇಕಾದ್ರೆ ಕಂಪ್ಲೀಟಾಗಿ ರೂಫ್ ಲೈಟ್ ಚೇಂಜ್ ಆಗಿದೆ. ರೂಫ್ ಲೈಟ್ ಸಖತ್ತಾಗಿದೆ. ಹೆಂಗೆ ಏನು ಅಂತ ತೋರಿಸ್ಕೊಡ್ತೀನಿ. ಇದು ಏರ್ ಬ್ಯಾಗ್ ಆನ್ ಆಫ್ ಮಾಡ್ಕೋಬೋದು. ಅಂದರೆ ಕೋ ಡ್ರೈವರಲ್ಲಿ ಯಾರಾದರೂ ಕೂತಿದ್ದಾರೆ ಅಂತ ಅಲ್ಲಿ ಆಫ್ ಮಾಡ್ಕೋಬೋದು. ಆ ಆಪ್ಷನ್ ಇಲ್ಲಿ ಆನಲ್ಲಿದೆ ಅಂತೇಳಿ. ಲೈಟ್ ನಮಗೆ ಬೇಡ ಅಂತ ಹೇಳಿದ್ರೆ ತುಂಬ ಚಿಕ್ಕದು ಕೊಟ್ಟು ಮೊದಲೇ ದೊಡ್ಡದು ಕೊಡ್ತಿದ್ರು, ಆಮೇಲೆ ಲೈಟ್ ಸ್ವಿಚ್ ಬರ್ತಾಯಿತ್ತು. ಇವಾಗ ಸ್ವಿಚ್ನ ಡಿಸ್ಕನೆಕ್ಟ್ ಮಾಡಿದ್ದಾರೆ. ನೋಡ್ಬೋದು ಇಲ್ಲಿ ಲೈಟ್ ಆಫ್ ಮಾಡಬೇಕು ಅಂತ ಹೇಳಿದ್ರೆ, ಲೈಟ್ ಆಫ್ ಮಾಡಬೇಕು ಅಂತ ಜಸ್ಟ್ ಒಂದು ಟಚ್ ಕೊಟ್ಟರೆ ಆಯಿತು. ಅಷ್ಟು ಸ್ಮೂತಾಗಿದೆ. ಸೌಂಡ್ ಟಕ್ ಆ ಥರ ಏನೋ ಸೌಂಡ್ ಬರೋಲ್ಲ, ಸುಮ್ಮನೆ ಪ್ರೆಸ್ಸಿಂಗ್ ಅಷ್ಟೇ, ಚೆನ್ನಾಗಿದೆ. ಇನ್ನು ಏನು ಎಮರ್ಜೆನ್ಸಿ ಕಾಲ್ ಇಲ್ಲಿ ಕೊಟ್ಟಿರುವಂಥದ್ದು, ಟ್ವಿಟರ್ ಕೂಡ ಇರುವಂಥದ್ದು. ಏರ್ ಬ್ಯಾಗ್ ಅಂತ ಮೆನ್ಷನ್ ಆಗಿದೆ. ಇನ್ನು ಇದು ಬಿಗ್ಗೆಸ್ಟ್ ಸನ್ ರೂಫ್ ಅಂತ ಹೇಳ್ಬೋದು, ತುಂಬಾ ದೊಡ್ಡ ಸನ್ ರೂಫ್. ಸೊ ಆನ್ ಮಾಡೋಣ. ಈ ಲೈಟ್ ಏನಿದೆ ಈ ಲೈಟ್ ಜಾಗದಲ್ಲೇ ಸನ್ ರೂಫ್ ಓಪನ್ ಬಟನ್ ಕೊಟ್ಟಿದ್ದಾರೆ. ಸೊ ಸನ್ ರೂಫ್ ಆನ್ ಮಾಡೋಣ, ಓಪನ್. ಆರಾಮಾಗಿ ಹಿಂದೆ ಕೂತ್ಕೊಂಡಿರೋರೇ ನಿಂತ್ಕೋಬೋದು, ಅಷ್ಟು ಓಪನ್ ಇದೆ. ನೋಡ್ಬೋದು ಹಿಂದೆ ಕೂತವರು ಇಲ್ಲಿ ಕೂಡ ನಿಂತ್ಕೋಬೋದು. ಲೆಗ್ ರೂಮಲ್ಲಿ ನಿಂತ್ಕೊಂಡು ಆರಾಮಾಗಿ ಇದಾಗ್ತದೆ. ಬೇರೆ ಗಾಡಿಗಳಲ್ಲಿ ಹಿಂದೆ ಕೂತವರು ಆಗಲ್ಲ, ಇಲ್ಲಿ ಮುಂದೆಯಿಂದನೇ ನಿಂತ್ಕೋಬೇಕು, ಅಷ್ಟು ಕಷ್ಟ ಆಗುತ್ತೆ. ಇಲ್ಲಿ ಓಪನ್ ಇದೆ, ತುಂಬ ಚೆನ್ನಾಗಿದೆ ನೋಡ್ಬೋದು. ಸೊ ಬಾಟಲ್ ಹೋಲ್ಡರ್ ನೋಡ್ಬೋದು. ಬಾಟಲ್ ಹೋಲ್ಡರ್ ಇಲ್ಲಿ 2 ಬಾಟಲ್ ಹೋಲ್ಡರ್ ಕೊಟ್ಟಿದ್ದಾರೆ. ಇಲ್ಲಿ ಏನಾದರೂ ಕಾಯಿನ್ಸ್ ಏನಾದರೂ ಇಟ್ಕೊಳ್ತೀನಿ ಅಂತಂದರೆ ಏನಾದರೂ ಸಣ್ಣ ಪುಟ್ಟ ಐಟಮ್ಸ್ ಇಲ್ಲಿ ಇಟ್ಕೋಬೋದು. ಇಲ್ಲಿ ಬಾಟಲ್ ಹೋಲ್ಡರಲ್ಲಿ ಮೊಬೈಲ್ ಚಾರ್ಜಿಂಗ್ ಬೇಕಾದ್ರೆ ಇಲ್ಲಿ ಹಾಕಿ ಇಟ್ಕೊಂಡು 65 ವೋಲ್ಟ್ನ ಒಂದು ಚಾರ್ಜಿಂಗ್ ಪಾಯಿಂಟ್ ಸಿ ಟೈಪ್ ಆಗಿರ್ಬೋದು, USB ಥರ ಕೊಟ್ಟಿರುವಂಥದ್ದು ನೋಡ್ಬೋದು ಇಲ್ಲಿ.
ಇಲ್ಲಿ ಕೊಟ್ಟಿದ್ದಾರೆ, ಚಾರ್ಜಿಂಗ್ ಪಾಯಿಂಟ್ ಇಲ್ಲಿ ಕೊಟ್ಟಿದ್ದಾರೆ. ನಮ್ಮದು ವೈರ್ಲೆಸ್ ಚಾರ್ಜಿಂಗ್ ಅಂತ ಹೇಳೋದಾದರೆ ಈ ಒಂದು ಪಾಯಿಂಟಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ. ಸೊ ಹೆಡ್ ರೆಸ್ಟ್ ಆಮ್ರೆಸ್ಟ್ ಎತ್ತಿ ತೋರಿಸ್ತೀನಿ, ನೋಡ್ಬೋದು. ಆಮ್ರೆಸ್ಟ್ ಎತ್ತಿದ್ರೆ ನೀವು ನೋಡ್ಬೋದು ಇಲ್ಲಿ ನಾವು ಮೊಬೈಲ್ನ ಇಟ್ಟರೆ ಮೊಬೈಲ್ ಜಾರೋಗುತ್ತೆ ಅಂತ ಹೇಳೋವಂಥದ್ದೇನಿಲ್ಲ. ಮೊಬೈಲ್ ಆಚೆ ಈಚೆ ಹಾರೋದಂಗೆ ಇಲ್ಲೊಂದು ಸ್ಟಾಪರ್ ಥರ ಒಂದು ಕೊಟ್ಟಿದ್ದಾರೆ ಸ್ಟೆಪ್. ಸೊ ಮೊಬೈಲ್ ಆಚೆ ಈಚೆ ಹೋಗೋದಾಗಲಿ ಏನೂ ಇಲ್ಲ. ಸೊ ಅಡ್ಜಸ್ಟೇಬಲ್ ಇರುತ್ತೆ, ನೋಡ್ಬೋದು. ಸೊ ಇಲ್ಲಿ ಮೊಬೈಲ್ ಇಟ್ಕೋಬೋದು, ನಮ್ಮ ಕೈಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಆಮ್ರೆಸ್ಟ್ ಕೂಡ ಕೊಟ್ಟಿರುವಂಥದ್ದು. ಇನ್ನು ರೇರಲ್ಲೂ ಕೂಡ AC ವೆಂಟ್ ಇದೆ, ಅದು ಹಿಂದೆ ಹೋಗಿ ಬಿಟ್ಟು ತೋರಿಸ್ತೀನಿ. ಇನ್ನು ಸೀಟ್ ಬಗ್ಗೆ ಹೇಳಿದ್ರೆ ಸೀಟ್ ತುಂಬಾ ಕಂಫರ್ಟ್ ಇದೆ. ಯಾಕೆಂತಂದ್ರೆ ಒಂಥರ ಸೈಡ್ ಸಪೋರ್ಟ್ ಇದೆಯಲ್ಲ, ಇದು ಸ್ವಲ್ಪ ಜಾಸ್ತಿ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಈ ಒಂದು ಸಪೋರ್ಟ್ ಎರಡು ಕಡೆ ಇದೆಯಲ್ಲ, ಇದು ಸ್ವಲ್ಪ ಜಾಸ್ತಿ ಕೊಟ್ಟಿದ್ದಾರೆ, ಹಾಗಾಗಿ ನಮಗೆ ಏನು ತೊಂದರೆ ಇಲ್ಲ. ಇನ್ನು ಹೆಡ್ ರೆಸ್ಟ್ ನೋಡುವುದು ಸ್ವಲ್ಪ ಅಗಲ ಜಾಸ್ತಿ ಕೊಟ್ಟಿದ್ದಾರೆ, ಸ್ವಲ್ಪ ಕರುವಾಗಿ, ಅಂದರೆ ಸ್ವಲ್ಪ ಸೈಡ್ ಸ್ವಲ್ಪ ಮೇಲೆಗೆ ಮುಂದೆ ಬಂದಿರೋ ಥರ, ಹಾಗಾಗಿ ಹೆಡ್ ಕೂಡ ಆಚೀಚೆ ಹೋಗುವಂಥದ್ದು ಡಿಸ್ಟರ್ಬೆನ್ಸ್ ಇರೋದಿಲ್ಲ. ಸೊ ನೋಡ್ಬೋದು ಲೆದರ್ ಫಿನಿಶಿಂಗ್ ಹೇಗಿದೆ ಅಂತ. ಸೊ ಇದರಲ್ಲಿ AC ಕೊಟ್ಟಿದ್ದಾರಾ ಇಲ್ವಾ? AC ಕೊಟ್ಟಿಲ್ಲ. ಸೊ ನೋಡ್ಬೋದು, ಈಗ ನಾನೊಬ್ಬ 6 ಫೀಟ್ ಮನುಷ್ಯ ಕೂತ್ರು ನೋಡ್ಬೋದು ಎಷ್ಟು ಗ್ಯಾಪ್ ಇದೆ ಅಂತ. ಸೊ ಡ್ರೈವರ್ ಡೋರ್ ಅಡ್ಜಸ್ಟ್ಮೆಂಟ್ ಮಾಡ್ಬೋದು, ಫ್ರಂಟಲ್ಲೂ ಜಾಗ ಇದೆ. ಇಲ್ಲಿ ತನಕ ಡ್ರೈವರ್ ಡೋರ್ ಬರುತ್ತೆ. ಇಲ್ಲಿ ತನಕ ಬಂದರೂ ಇಲ್ಲಿಂದ ಕಂಪೇರ್ ಮಾಡಿದ್ರು ಈ ಲೆವೆಲ್ಗೆ ಡ್ರೈವರ್ ಡೋರ್ ಬರುತ್ತೆ. ಬಂದರೂ ಕೂಡ ನಮಗೆ ಜಾಸ್ತಿ ಸ್ಪೇಸ್ ಇದೆ. ಏನೋ ಫೈಲ್ಸ್ ಏನಾದ್ರು ಇಟ್ಕೊಳ್ತೀನಿ ಅಂತ ಹೇಳಿದ್ರು ಕೂಡ ಫೈಲ್ ಹೋಲ್ಡರ್ ಕೂಡ ಇರುವಂಥದ್ದು. ಇನ್ನು ರೇರಲ್ಲಿ ಕೂಡ ಸೇಮ್ ಆಮ್ರೆಸ್ಟ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ, ಒಂದು ಪ್ರೀಮಿಯಂ ಲುಕ್ ಕೊಡುತ್ತೆ. ಇನ್ನು ಬ್ಲೈಂಡ್ ಸ್ಕ್ರೀನ್ ಕೂಡ ಕೊಟ್ಟಿರುವಂಥದ್ದು ನೋಡ್ಬೋದು. ಸೊ ಜಾಸ್ತಿ ಬಿಸಿಲಿದೆ ಅಂತ ಹೇಳಿದ್ರೆ ಕ್ಲೋಸ್ ಮಾಡ್ಕೋಬೋದು, ಬೇಡ ಅಂತಂದರೆ ಡೌನ್ ಕೂಡ ಮಾಡ್ಕೋಬೋದು. ಅದಕ್ಕೆ ಇಲ್ಲಿ ಈ ಒಂದು ಆಪ್ಷನ್ ಈ ಥರ ಕೊಟ್ಟಿರ್ತಾರೆ, ಇದನ್ನ ಇಟ್ಕೊಂಡು ಎತ್ತಿದ್ರೆ ಆಯಿತು. ಇನ್ನು ಇದು ಆಮ್ರೆಸ್ಟ್ ಎಲ್ಲ ಹೇಳ್ತಿದ್ದಲ್ಲ, ಇಲ್ಲಿ ನೋಡ್ಬೋದು. ಇಲ್ಲಿ ನಮಗೆ ಏನಾದರೂ ಇಟ್ಕೊಳ್ಳೋದ್ರೆ ಅಂದರೆ ಮೊಬೈಲ್ನ ನಾವು ಇಟ್ಕೋತೀವಿ ಅಂತಂದರೆ ಓಕೆ ಇಟ್ಕೋಬೋದು, ಏನು ತೊಂದರೆ ಇಲ್ಲ. ಮೊಬೈಲ್ ಏನು ಬೀಳೋದಿಲ್ಲ, ಮೊಬೈಲ್ನ ಇಟ್ಕೋಬೋದು, ಇಲ್ಲ ಇಲ್ಲೇ ಇಟ್ಕೋಬೋದು, ಏನು ತೊಂದರೆ ಇಲ್ಲ. ಮೊಬೈಲೆಲ್ಲ ಇಟ್ಕೊಳ್ತೀನಿ ಅಂತಂದರೆ ಓಕೆ ಇಲ್ಲಿ ಇಟ್ಕೋಬೋದು. ಇನ್ನು ಇಲ್ಲಿ ನಮಗೆ ಗ್ಲಾಸ್ ಡೌನ್ ಮಾಡೋದಾದರೆ ಈ ಥರ ಕೊಟ್ಟಿದ್ದಾರೆ. ಇದು ತುಂಬ ಲೆಂತಾಗಿ ಕೊಟ್ಟಿರೋದು ನೋಡ್ಬೋದು. ಸೊ ಡೋರ್ ಓಪನ್ ಮಾಡೋದಾದರೆ ತುಂಬ ಫ್ರಂಟಿಗೆ ಕೊಟ್ಟಿದ್ದಾರೆ. ಇಲ್ಲಿ ಕೂತಿರ್ತೀವಿ ಅಂತ ಇಳಿಬೇಕು ಅಂತ ಜಸ್ಟ್ ಫುಲ್ ಫ್ರೀ. ಮೊದಲೆಲ್ಲ ಇಲ್ಲಿರ್ತಿತ್ತು ಆ ಥರ ಆಗ್ತಿತ್ತಲ್ಲ. ಸೊ ಆ ಥರ ಅವಶ್ಯಕತೆ ಇಲ್ಲ ಇಲ್ಲಿ ನಾವು ಹೆಡ್ ರೆಸ್ಟ್ ಹಿಂಗೆ ಇಟ್ಟಿರ್ತೀವಿ, ಕೂತಿರ್ತೀವಿ ಅಂತ ಹೇಳಿದ್ರೆ ಜಸ್ಟ್ ಹಿಂಗೆ ಮಾಡೋದು, ಎತ್ತೋದು, ಹೋಗೋದು ಅಷ್ಟೇ. ಲಾಕ್ ಇಲ್ಲಿರುತ್ತೆ. ಸೊ ಆಗಲೇ ಹೇಳಿದ ಥರ ಸ್ಪೀಕರ್ ಇಲ್ಲಿ ಕೊಟ್ಟಿದ್ದಾರೆ. ಅಂದರೆ ಡೋರ್ಗಳಲ್ಲೂ ಕೂಡ ಇದೆ, ಸ್ಪೀಕರ್ ಇದೆ. ಡೋರಲ್ಲಿ ನೋಡ್ಬೋದು ಇಲ್ಲಿ ಕೊಟ್ಟಿದ್ದಾರೆ ಸ್ಪೀಕರ್. ಇನ್ನು ಇಲ್ಲಿ ಬಾಟಲ್ ಹೋಲ್ಡರ್ ಆಗಿರ್ಬೋದು, ಕೊಡೆ ಏನಾದ್ರು ಇಟ್ಕೊಳ್ತೀನಿ ಅಂಬ್ರೆಲಾ ಹೋಲ್ಡರ್ಸ್ ಆಗಿರ್ಬೋದು, ಎಲ್ಲ ಇಲ್ಲೇ ಆಪ್ಷನ್ ಕೊಟ್ಟಿದ್ದಾರೆ, ತೊಂದರೆ ಇಲ್ಲ. ಇನ್ನು ಇಲ್ಲಿ ಮೊಬೈಲ್ ನಾವು ಇಟ್ಕೋತೀವಿ ಅಂತಂದರೆ ಇಲ್ಲಿ ಕೂಡ ಮೊಬೈಲ್ ಹೋಲ್ಡರ್ ಇದೆ. ಮೊಬೈಲ್ ಮತ್ತು ಚಾರ್ಜಿಂಗ್ 65 ವೋಲ್ಟ್ಸ್ನ ಚಾರ್ಜಿಂಗ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. AC ವೆಂಟ್ ನೋಡ್ಬೋದು, ಮೊದಲೇ ಚಿಕ್ಕದು ಕೊಡ್ತಿದ್ದಾರಲ್ಲ, ಇದು ತುಂಬ ದೊಡ್ಡದಾಗಿ ಕೊಟ್ಟಿದ್ದಾರೆ. ಇನ್ನು ರೂಫ್ ಲೈಟ್ ರೇರ್ ಅವರಿಗೆ ಎಲ್ಲಿ ಅಂತ ಕೇಳೋದಾದರೆ ಇಲ್ಲಿದೆ ನೋಡಿ. ಇಲ್ಲಿ ಲೈಟ್ನೇ ಟಚ್ ಮಾಡಿದ್ರೆ ಆಯಿತು, ಈ ಲೈಟ್ನೇ ಟಚ್ ಮಾಡಿದ್ರೆ ಲೈಟ್ ಬರುತ್ತೆ. ಇನ್ನು ರೇರಲ್ಲಿ ಇರೋರಿಗೆ ಎರಡೂ ಕಡೆಗಳಲ್ಲಿ ಹ್ಯಾಂಡಲ್ ಕೂಡ ಕೊಟ್ಟಿರುವಂಥದ್ದು. ಇನ್ನು ನೋಡ್ಬೋದು ರೇರಲ್ಲಿ 3 ಸೀಟ್ಗಳಿಗೆ. ಇದು ಕೂಡ ಸಫಾರಿಲೆಲ್ಲ ಅಡ್ಜಸ್ಟೇಬಲ್ ಬರುತ್ತಲ್ಲ, ಆ ಥರ ಎಲ್ಲ ಸಿಂಪಲ್ ಆಗಿದೆ. ಇದು ಅಡ್ಜಸ್ಟೇಬಲ್ ಮಾಡೋ ಥರ ಕೊಡಬೇಕಾಗಿತ್ತು ನನ್ನ ಪ್ರಕಾರ. ಅಂದರೆ ಇಲ್ಲಿ ತಲೆ ಇಟ್ಟರೆ ಸೈಡ್ ಫೋಲ್ಡಿಂಗ್ ಮಾಡೋ, ತಲೆ ಆಚೀಚೆ ಹೋಗೋದಂಗೆ ನಿದ್ದೆ ಮಾಡೋ ಟೈಮಲ್ಲಿ ಹೆಲ್ಪ್ ಆಗ್ತಿತ್ತು. ಅದು ಕೊಟ್ಟಿಲ್ಲ ಇದರಲ್ಲಿ. ಸೊ 3 ಜನ ಕೂರೋಕ್ಕೆ 3 ಜನಕ್ಕೂ ಹೆಡ್ ರೆಸ್ಟ್ಗಳನ್ನ ಕೊಟ್ಟಿದ್ದಾರೆ. ಮಿಡಲ್ ಸೀಟ್ನಲ್ಲಿ ಕಪ್ ಹೋಲ್ಡರ್ ಆಗಿರ್ಬೋದು, ಆಮ್ರೆಸ್ಟ್ ಆಗಿರ್ಬೋದು, ಎರಡು ಕೂಡ ಯೂಸ್ ಮಾಡ್ಕೋಬೋದು. 2 ಕಪ್ ಹೋಲ್ಡರ್ ಕೂಡ ಇದೆ. ಇದರಲ್ಲಿ 2 ಕಲರಲ್ಲಿ ಬರುತ್ತೆ. ಸ್ವಲ್ಪ ಡಾರ್ಕ್ ಬೇಜ್ ಕಲರಲ್ಲಿ, ಸ್ವಲ್ಪ ಡಾರ್ಕ್ ಆಗಿ, ಸ್ವಲ್ಪ ಲೈಟ್ ಕ್ರೀಮ್ ಆಗಿ ನೋಡ್ಬೋದು. ಡ್ಯೂಲ್ ಕಲರಲ್ಲಿ ಸೀಟ್ ಕೊಟ್ಟಿರುವಂಥದ್ದು. ಇದರಲ್ಲಿ ಸಿಂಗಲ್ ಸೀಟ್ ಏನಿದೆ ಈ ಒಂದು ಬೇಜ್ ಕಲರ್ ಅದೇ ಕೊಟ್ಟಿರುವಂಥದ್ದು. ಈ ಥರ ಇದೆ ನೋಡ್ಬೋದು. ಸನ್ರೂಫ್ ಎಷ್ಟು ಸ್ಪೇಸಿ ಆಗಿದೆ ಅಂತ ತುಂಬಾ ಇದೆ. ಸೊ ಕಂಫರ್ಟ್ ಇದೆ ಗಾಡಿ, ಹೇಗೆ ಕೂತ್ರು ಸಹ ನೋಡಿ. ನಾನು ಹಿಂದೆಗೆ ಹೊರಗೆ ಬಿಟ್ಟು ಕೂತಿರೋಂಥದ್ದು, ಹಿಂದೆ ಕಂಪ್ಲೀಟ್ ಹೊರಗೆ ಕೂತ್ರು ಇಷ್ಟು ಸ್ಪೇಸ್ ಇದೆ, ಅದರಲ್ಲಿ ಏನು ತೊಂದರೆ ಇಲ್ಲ. ಇನ್ನು ಬೂಟ್ ಸ್ಪೇಸ್ ಬಗ್ಗೆ ಹೇಳೋದಾದರೆ ಬೂಟ್ ಸ್ಪೇಸ್ ಬಂದುಬಿಟ್ಟು ಜಾಸ್ತಿ ಕಮ್ಮಿ ಮಾಡ್ಕೋಬೋದು. ಅಂದರೆ ಈಗ ಏನಿದೆ ಈ ಒಂದು ಬೂಟ್ ಸ್ಪೇಸ್ ಬಂದುಬಿಟ್ಟು 622 ಲೀಟರ್ ಕೆಪಾಸಿಟಿ ಇರುವಂಥ ಬೂಟ್ ಸ್ಪೇಸ್ ಆಗಿರುತ್ತೆ. ಅದನ್ನ ನಾವು ಸೀಟ್ ಏನಾದರೂ ಫೋಲ್ಡ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ, ಸೀಟ್ನ ಫೋಲ್ಡಿಂಗ್ ಮಾಡಿಕೊಂಡ್ರೆ 1257 ಲೀಟರ್ ಬೂಟ್ ಸ್ಪೇಸ್ ಸಿಗುತ್ತೆ. ಅಂದರೆ ವಾಟರ್ ಕೆಪಾಸಿಟಿ ಇರುವಂಥ ಬೂಟ್ ಸ್ಪೇಸ್ ನಮಗೆ ಹೇಳ್ತಿರೋವಂಥದ್ದು 1257 ಲೀಟರ್ ಬೂಟ್ ಸ್ಪೇಸ್. ಜೊತೆಗೆ ನಮಗೆ ಇಲ್ಲೊಂದು ಪಾರ್ಸಲ್ ಟ್ರೇ ಕೂಡ ಕೊಟ್ಟಿರ್ತಾರೆ. ಟಾಪ್ ಎಂಡ್ಗಳಲ್ಲಿ ಪಾರ್ಸಲ್ ಟ್ರೇ ಬರುತ್ತೆ. ಪಾರ್ಸಲ್ ಟ್ರೇನ ತೆಗೆದ್ವಿ ಅಂತ ಹೇಳಿದ್ರೆ 622 ಏನೋ ಲೀಟರ್ ಕೆಪಾಸಿಟಿ ಬೂಟ್ ಸ್ಪೇಸ್ ಬರುವಂಥದ್ದು
ಫೋಲ್ಡಿಂಗ್ ಮಾಡಿದ್ರೆ ಸೀಟ್ ಕ್ಲೋಸ್ ಮಾಡಿದ್ರೆ ಡ್ರೈವರ್ ಸೀಟ್ ಬ್ಯಾಕ್ ಸೈಡಿಂದ ಹಿಡಿದು ಇಲ್ಲಿ ತನಕ ಸೇರಿದ್ರೆ 1257 ಲೀಟರ್ ಕೆಪಾಸಿಟಿ ಇರುವಂಥ ಬೂಟ್ ಸ್ಪೇಸ್ ಸಿಗುತ್ತೆ. ಸೊ ಇದಿಷ್ಟು ಈ ಒಂದು ವಿಡಿಯೋದ ಒಂದು ಡೀಟೇಲ್ಸ್ ಆಗಿರುತ್ತೆ. ಸೊ ಗಾಡಿ ಹೇಗಿದೆ, ಏನೇನು ಎಲ್ಲೆಲ್ಲಿ ಕೊಟ್ಟಿದ್ದಾರೆ ಅನ್ನೋದು ನಾವು ತೋರಿಸ್ತೀನಿ. ಯಾವ್ಯಾವ ಫ್ಯೂಚರ್ಗಳು ಹೇಗೆ ನಾವು ವರ್ಕ್ ಮಾಡ್ಕೋಬೋದು ಅನ್ನೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಸೊ ಈಗಾಗಲೇ ಇದು ತುಂಬ ಲೆಂತ್ ಆಯಿತು, ಹಾಗಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಈ ಒಂದು ಗಾಡಿಯ ಡೀಟೇಲ್ಡಾಗಿ ಅಂದರೆ ಏನೇನು ಫಂಕ್ಷನ್ಸ್ ಯಾವ್ಯಾವ ರೀತಿ ಆಗುತ್ತೆ ಅನ್ನೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ನೋಡಿದ್ದಕ್ಕೆ.